ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಮೈಲಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರತಿ ವಾರವೂ ಸಹ ಒಂದೊಂದು ವಿಚಾರಗಳನ್ನ ಇಟ್ಕೊಂಡು, ಅದರಲ್ಲೂ ಕೂಡ ಲಾಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಇಟ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇವತ್ತು ಸಹ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಕೂಡ ಇವತ್ತು ನಾನು ನಿಮ್ಮ ಜೊತೆ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಒಂದು ಟಾಪಿಕ್ ಅಂದರೆ ಅದು ಚೆಕ್ ಬೌನ್ಸು. ಅಂದರೆ ಚೆಕ್ ಬೌನ್ಸ್ ಯಾತಕ್ಕಾಗಿ ಆಗತ್ತೆ, ನಾವು ಯಾರಿಗೆ ಚೆಕ್ಗಳನ್ನ ಕೊಡಬೇಕು, ಸೈನ್ಡ್ ಚೆಕ್ ಕೊಡಬೇಕಾ ಅಥವಾ ಬ್ಲ್ಯಾಂಕ್ ಚೆಕ್ ಕೊಡಬೇಕಾ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ಚೆಕ್ ಬೌನ್ಸ್ ಕೇಸಲ್ಲೂ ಕೂಡ ಒಂದು ರೀತಿ ಕನ್ಫ್ಯೂಷನ್ ಕೂಡ ಇರುತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಮಾತಾಡೋದಕ್ಕೆ ಮತ್ತೆ ಅದರಲ್ಲಿ ಇರುವಂತಹ ಕಾನೂನಿನ ಬಗ್ಗೆ ಅರಿವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವಕೀಲರಾಗಿರುವಂತಹ ಗೋವರ್ಧನ್ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಮೊದಲನೇದಾಗಿ ಮಾತಾಡೋದಾದ್ರೆ ಚೆಕ್ ಬೌನ್ಸ್ ಅಂದ್ರೆ ಏನು ಅಂತ ಹೇಳ್ತೀರಾ ಸರ್ ನೀವು? ನೋಡಿ, ಈ ಪ್ರಥಮವಾಗಿ ನಾವು ಈ ಸಾರ್ವಜನಿಕರಿಗೆ ಹೇಳಕ್ಕೆ ಏನು ಬಯಸ್ತೀನಿ ಅಂತಂದರೆ, ಈ ಸಮಾಜದಲ್ಲಿ ಸಾಕಷ್ಟು ನಾನಾ ರೀತಿಯ ಪ್ರಕರಣಗಳು, ಅಪರಾಧಿಕ ಪ್ರಕರಣಗಳು ನಡೀತಲೇ ಇರುತ್ತೆ. ಅದು ಹೆಣ್ಣು ಹೊನ್ನು ಮಣ್ಣು, ಅದೇ ರೀತಿ ಹಣವೂ ಕೂಡ. ಹೌದು. ಈಗ ಬಹುತೇಕವಾಗಿ ಈ ಹಣದ ವ್ಯವಹಾರಗಳಲ್ಲೇ ಜಾಸ್ತಿ ಪ್ರಕರಣಗಳು, ಅಪರಾಧಿಕ ಪ್ರಕರಣಗಳು ಜಾಸ್ತಿ ನಡೀತಾ ಇದೆ. ಫೈನಾನ್ಷಿಯಲ್ ಇಶ್ಯೂಸ್ ಅದು ಸಾಕಷ್ಟು ದೌರ್ಜನ್ಯಗಳಾಗಿರ್ಬೋದು, ಅಕ್ರಮ ಅನ್ಯಾಯಗಳಾಗಿರ್ಬೋದು, ಏನು ಸಾಕಷ್ಟು ಮರ್ಡರ್ಗಳು ಕೂಡ ಆಗೋಗ್ಬಿಟ್ಟಿದೆ. ಸೊ ಇಂಥ ಒಂದು ವಿಚಾರದಲ್ಲಿ ಈ ಹಣದ ವ್ಯವಹಾರಗಳಲ್ಲಿ ಈ ಚೆಕ್ ಬೌನ್ಸ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ, ಸಾಕಷ್ಟು ಹಿಂದಿನಿಂದನೂ ಕೂಡ ಈ ಚೆಕ್ ಬೌನ್ಸ್ ವಿಚಾರಗಳಲ್ಲಿ ಸಾಕಷ್ಟು ಜನ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಹಿಂದೆಲ್ಲ ಒಂದು ನಂಬಿಕೆ ಅಂತಂದರೆ ಒಂದು ಬೇವಿನ ಮರದ ಮೇಲೆ ಸಾಕ್ಷಿಯನ್ನು ಮಾಡ್ತಾ ಇದ್ರು. ಅದೇ ರೀತಿ ಬರ್ತಾ ಬರ್ತಾ ಕಾಲಕ್ರಮೇಣ ಏನಾಯ್ತು, ಈ ತನ್ನ ಮಕ್ಕಳ ಮೇಲೆ ಆಣೆ ಮಾಡ್ತಕ್ಕಂಥದ್ದು, ಆಮೇಲೆ ತನ್ನ ಹೆಂಡತಿ ತಂದೆ ತಾಯಿಗಳ ಮೇಲೆ ಪ್ರಮಾಣ ಮಾಡ್ತಕ್ಕಂಥದ್ದು, ಇದೇ ರೀತಿ ಬರ್ತಾ ಬರ್ತಾ ದೇವ್ರ ಮೇಲೆ ಪ್ರಮಾಣ ಮಾಡ್ತಕ್ಕಂಥದ್ದು ಬಂತು. ದೇವರಾಣೆ ನಾನು ದುಡ್ಡು ಕೊಟ್ಬಿಡ್ತೀನಿ ನಿಮ್ಗೆ ಅಂತೇಳಿ, ಮಂಜುನಾಥ ಸ್ವಾಮಿ ಆಣೆ ನಿಮ್ಗೆ ದುಡ್ಡು ಕೊಟ್ಬಿಡ್ತೀನಿ, ಧರ್ಮಸ್ಥಳಕ್ಕೆ ಹೋಗೋಣ. ಈ ರೀತಿಯ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ಥರದ ಒಂದು ಹಣದ ವ್ಯವಹಾರಗಳನ್ನು ಬಳಸ್ಕೊತಾ ಇದ್ರು. ಸೊ ಕಾಲಕ್ರಮೇಣ ಏನಾಯ್ತು, ಅದ್ರ ಮೇಲೂ ಕೂಡ ನಂಬಿಕೆ ಜನಗಳಿಗೆ ಹೋಯ್ತು. ಬರ್ತಾ ಏನಾಯ್ತು, ಇದಕ್ಕೆ ಏನಾದ್ರು ಒಂದು ದಾಖಲೆ ಮಾಡ್ಕೋಬೇಕು ಅಂತೇಳಿ ಈ ಚೆಕ್ಸ್ಗಳ ರೂಪದಲ್ಲಿ ಚೆಕ್ಸನ್ನು ಕೊಟ್ಟು, ಯಾವತ್ತು ಕೊಡ್ತೀಯಪ್ಪ ಹಣವನ್ನ, ಸಾಲವಾಗಿ ಕೊಟ್ಟಿರ್ತಕ್ಕಂಥ ಹಣವನ್ನ ಯಾವತ್ತು ನನಗೆ ವಾಪಸ್ ಕೊಡ್ತೀಯಾ ಅನ್ನುವಂಥ ಒಂದು ವಿಚಾರದಲ್ಲಿ ಈ ಚೆಕ್ಕನ್ನು ಕೊಡುವಂಥ ಒಂದು ವಿಚಾರ ಬಂತು, ಪ್ರವೃತ್ತಿ ಬಂತು. ಬರ್ತಾ ಈ ಚೆಕ್ಗಳು ಸಾಕಷ್ಟು ದುರುಪಯೋಗ ಆಗೋದಕ್ಕೆ ಕಾರಣ ಆಯಿತು, ಶುರುವಾಯಿತು. ಆ ಒಂದು ಸಂದರ್ಭದಲ್ಲಿ ಈ ಚೆಕ್ಸಿಗೆ ಆಲ್ಟರ್ನೇಟಿವ್ ಆಗಿ ಒಂದು ಡಾಕ್ಯುಮೆಂಟ್ಸು, ಏನು ಒಂದು ಈ ಸ್ಟಾಂಪ್ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂತಂದು ಆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಸ್ಟಾಂಪ್ಗಳನ್ನು ತಗೊಂಡು ಅಲ್ಲಿ ಆ ವ್ಯವಹಾರನ ವಿಚಾರವನ್ನ ಆ ಒಂದು ಈ ಸ್ಟಾಂಪಲ್ಲಿ ಭರ್ತಿ ಮಾಡಿ ಸ್ಟಾಂಪ್ ಪೇಪರಲ್ಲಿ ಇದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಮಾಡ್ತಕ್ಕಂಥ. ಸೊ ಈ ರೀತಿಯ ಚೆಕ್ಕಿಗೆ ಸಪೋರ್ಟ್ ಆಗಲಿ ಅಂತ. ಸೊ ಆದ್ರಿಂದ ಈ ಹಣಕಾಸಿನ ವಿಚಾರದಲ್ಲಿ ಈ ಚೆಕ್ಕು ಕೊಡುವಂಥ ಒಂದು ಏನು ವ್ಯವಸ್ಥೆ ಇದೆ, ಸೊ ಇಂಥ ಒಂದು ಚೆಕ್ಕು ಸಾಕಷ್ಟು ಇವತ್ತು ದುರುಪಯೋಗ ಆಗ್ತಾ ಇದೆ. ದುರುಪಯೋಗ ಆಗೋದಕ್ಕೆ ಕಾರಣ ಏನು ಅಂತಂದರೆ ನಂಬಿಕೆಯನ್ನು ಕಳ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ, ಇವತ್ತು ನನಗೇನೋ ಒಂದು ಕಷ್ಟ ಇರುತ್ತೆ ಅಂದ್ಕೊಳ್ಳಿ, ನಮ್ಮ ತಾಯಿಗೆ ಹುಷಾರಿಲ್ಲ, ನನ್ನ ಮಗುಗೆ ಹುಷಾರಿಲ್ಲ, ಅಥವಾ ನನಗೇನೋ ಒಂದು ಸಮಸ್ಯೆ ಇದೆ, ನನ್ನ ಮದುವೆಗೆ ಸಾಲ ಮಾಡ್ಕೊಂಡಿದ್ದೆ, ದುಡ್ಡಿಲ್ಲ, ಹಣ ಇಲ್ಲ ಅಂತೇಳಿ. ಸೊ ಇಂಥ ಒಂದು ಕಷ್ಟನ ಹೇಳ್ಕೊಂಡು ಯಾರಾದರೂ ಸ್ನೇಹಿತರು ಅಥವಾ ಪರಿಚಯಸ್ಥರು ಗೊತ್ತಿರ್ತಕ್ಕಂಥವ್ರು ಅವ್ರ ಹತ್ರ ಕಷ್ಟವನ್ನು ಹೇಳ್ಕೊಂಡಾಗ ಅವರು ಒಂದು ಮಾನವೀಯತೆ ದೃಷ್ಟಿಯಿಂದ ಅಥವಾ ಒಂದು ಸ್ನೇಹತ್ವ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹಣವನ್ನು ಕೈಲಿ ಇರ್ತಕ್ಕಂಥ ಹಣವನ್ನು ಕೊಟ್ಟು ಆ ಹಣವನ್ನು ವಾಪಸ್ಸು ಪಡೆಯೋದಕ್ಕೆ ಅವನಿಂದ ಚೆಕ್ಕನ್ನು ಪಡ್ಕೊಳ್ತಾರೆ. ಸೊ ಈ ಒಂದು ಚೆಕ್ಕು ಏನು ನಿರ್ದಿಷ್ಟಪಡಿಸಿದ ದಿನಾಂಕದಂದು ಅವನ ಸಾಲದ ಅಮೌಂಟನ್ನು ವಾಪಸ್ ಕೊಟ್ಟರೆ ತೊಂದರೆ ಇಲ್ಲ, ಆ ಸಂಬಂಧಗಳು ಹಾಗೆ ಉಳಿತದೆ. ನಾಳೆ ಮತ್ತೊಂದು ಅವನಿಗೆ ಸಮಸ್ಯೆ ವ್ಯವಹಾರ ಮಾಡೋದಕ್ಕೆ ಒಂದು ಸುಗಮವಾದ ದಾರಿ. ಆದರೆ ಇವತ್ತು ಮನುಷ್ಯ ಆ ರೀತಿ ಇಲ್ಲ. ಅದೇನೋ ಹೇಳ್ತಾರೆ, ಕೊಟ್ಟವನು ಕೊಡಂಗೆ ಇಸ್ಕೊಂಡವನು ಇರ್ಭದ್ರ. ಇದು ಹೀಗೆ ಇವತ್ತು ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ತಾವು ಏನು ಈ ಒಂದು ಚೆಕ್ ವಿಚಾರದಲ್ಲಿ ಸಾರ್ವಜನಿಕರಿಗೆ ಏನೋ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ, ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ. ಸೊ ಈ ಒಂದು ಹಣದಿಂದ ಜೀವ ಮತ್ತು ಜೀವನವನ್ನು ಹಾಳು ಮಾಡಿಕೊಳ್ಳಬಹುದು, ಅಥವಾ ಜೀವ ಮತ್ತು ಜೀವನವನ್ನು ಉಳಿಸ್ಕೊಳ್ಬಹುದು. ಅದೇ ರೀತಿ ಸ್ನೇಹ ಸಂಬಂಧಗಳನ್ನು ಕಳ್ಕೊಳ್ಬೋದು,
ಅದೇ ರೀತಿ ಉಳಿಸ್ಕೊಳ್ಳೋಕ್ಕೂ ಕೂಡ ಬಹುದು. ಆದ್ರಿಂದ ಕೆಲವು ಅಂಗಡಿಗಳಲ್ಲಿ ತಾವು ನೋಡ್ತಾ ಇರ್ತೀರಿ, ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ಹಣ ಅಂದರೆ ಹೆಣವು ಕೂಡ ಬಾಯಿ ತೆರೆಯುತ್ತೆ ಅನ್ನುವಂಥದ್ದು ನಾವು ಕೇಳಿದ್ದೀವಿ. ಸೊ ಈ ರೀತಿ ಒಬ್ಬ ವ್ಯಕ್ತಿ ಏನು ಹಣವನ್ನು ಸಾಲವಾಗಿ ಪಡ್ಕೊಂಡಿರ್ತಾನೆ, ಆ ಸಾಲದ ಹಣವನ್ನು ತೀರುವಳಿಗೋಸ್ಕರ ಒಂದು ಚೆಕ್ಕನ್ನು ಭದ್ರತೆಗೆ ಅಥವಾ ಅವ್ನಿಗೆ ಇಂಥ ದಿನ ನಾನು ಕೊಡ್ತೀನಿ ಅಂತೇಳಿ ಗ್ಯಾರಂಟಿ, ಒಂದು ಗ್ಯಾರಂಟಿ ನಿರ್ದಿಷ್ಟಪಡಿಸಿದ ದಿನಾಂಕವನ್ನು ನಮೂದಿಸಿ ಚೆಕ್ಕನ್ನು ಕೊಡ್ತಾನೆ. ನಾನು ಇಂಥ ಒಂದು 3 months ಬಿಟ್ಟು ನಾನು ನಿಮಗೆ ಹಣ ಕೊಡ್ತೀನಿ ಆ ಅಮೌಂಟನ್ನು ಅಂತೇಳಿ ಆ ದಿನವನ್ನು ನಮೂದನೆ ಮಾಡಿ ಒಂದು ಚೆಕ್ಕನ್ನು ಕೊಡ್ತಾನೆ. ಆ ಚೆಕ್ಕು ಕಾಲಕ್ರಮೇಣ ನಾನಾ ಕಾರಣಗಳಿಂದ ಏನಾದರೂ ಬೌನ್ಸ್ ಆದರೆ ಆಗ ನಾವು ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಾಗುತ್ತೆ. ಯಾರು ಹಣವನ್ನು ನಾವು ಕೊಟ್ಟಿರ್ತಾನೆ ಅವನು ಕಾನೂನಾತ್ಮಕವಾದಂಥ ಸಮಸ್ಯೆಗಳಿಗೆ ತೊಳಲಾಟ ಅನುಭವಿಸಿ ಆ ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ಪಡೆಯೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಅವನು ಸುಮಾರು 5-6 ವರ್ಷಗಳ ಕಾಲ ಹೋರಾಟ ಮಾಡಬೇಕಾಗುತ್ತೆ ಆ ಒಂದು ಕೊಟ್ಟಿರ್ತಕ್ಕಂಥ ಹಣವನ್ನು ಪಡೆಯೋದಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಈ ಒಂದು ಚೆಕ್ಗಳು ವಿಚಾರದಲ್ಲಿ ಏನು ಪ್ರೊಸೀಜರ್ ಇದೆ, ಕಾನೂನಾತ್ಮಕ ಪ್ರಕ್ರಿಯೆಗಳೇನು ಅನ್ನೋಂಥ ವಿಚಾರವನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಪ್ರಥಮವಾಗಿ ಒಂದು ಚೆಕ್ಕು ಏನು ಆರೋಪಿ ಆ ಸಾಲದ ಹಣವನ್ನು ತೀರುವಳಿಗೋಸ್ಕರ ಒಂದು ನಿರ್ದಿಷ್ಟಪಡಿಸಿದ ದಿನಾಂಕವನ್ನು ನಮೂದಿಸಿದ ದಿನದಿಂದ ಆ ಚೆಕ್ಕು 3 ತಿಂಗಳು ವಾಯ್ದೆ ಇರುತ್ತೆ. ಓಕೆ, ಅಂದ್ರೆ ಡೇಟ್ ಹಾಕಿ ಕೊಟ್ಟಿರ್ತಾರ ಸರ್, ಡೇಟ್ ಹಾಕಿ ಕೊಟ್ಟಿರ್ತಾರಲ್ಲ, ಆ ಡೇಟಿಂದ 3 ತಿಂಗಳು ಯಾವಾಗ ಬೇಕಾದ್ರೂ ನಾವು ಚೆಕ್ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಬಹುದು. ಎಷ್ಟು ಸಾರಿ ಬೇಕಾದ್ರೂ ಪ್ರೆಸೆಂಟ್ ಮಾಡಬಹುದು ಒಂದು ಚೆಕ್ಕನ್ನ. ಹೇಗಾಗತ್ತೆ ಸರ್ ಅದು? ಅಂದ್ರೆ ಈಗ ಮೊದಲೆಲ್ಲ 6 ತಿಂಗಳಿತ್ತು ಒಂದು ಚೆಕ್ಕು. ಈಗ ನಾಳೆ ಒಂದು 3 months ಬಿಟ್ಟು ನಾನು ನಿಮಗೆ ಹಣ ಕೊಡ್ತೀನಿ ಅಂತೇಳಿ ಆ ಡೇಟನ್ನು ಬರ್ದು ಕೊಟ್ಟಿರ್ತಾರೆ. ಓಕೆ, ಆ ಡೇಟಿಂದ ಈ ಹಿಂದೆ 6 ತಿಂಗಳಿತ್ತು, 6 ತಿಂಗಳ ಒಳಗಡೆ ನೀವು ಯಾವ ಬೇಕಾದ್ರೂ ಪ್ರೆಸೆಂಟ್ ಮಾಡ್ಬೋದು ಆ ಚೆಕ್ಕನ್ನು. ಈಗ ಏನು ಮಾಡ್ತಾರೆ ಅಂತಂದರೆ, ಈಗ ಒಂದು 3 ತಿಂಗಳು ಆದಮೇಲೆ ಈಗ 3 ತಿಂಗಳಿದೆ, 3 ತಿಂಗಳು ಆ ಡೇಟಲ್ಲಿ ನಾನು ಕೊಡ್ತೀನಿ ಅಂತ ಅಮೌಂಟು ದಿನಾಂಕವನ್ನು ನಮೂದಿಸಿರ್ತಾನೆ. ಆ ದಿನಾಂಕವನ್ನು ನಂತರ ಒಂದು ದಿನದಲ್ಲೇ ನೆಕ್ಸ್ಟ್ ಡೇನಲ್ಲೇ ಏನು ಮಾಡ್ತಾನೆ, ಕಂಪ್ಲೇಂಟು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ತಾನೆ. ಸೊ ಪ್ರೆಸೆಂಟ್ ಮಾಡಿ ಆ ವ್ಯಕ್ತಿ ಅದರಲ್ಲಿ ಏನಾದರೂ ಅಮೌಂಟ್ ಇರಲಿಲ್ಲ ಅಂದ್ಕೊಳ್ಳಿ, ಇವನೇನು ಮಾಡ್ತಾನೆ, ಮತ್ತೆ ಆರೋಪಿ ಮತ್ತೆ ರಿಕ್ವೆಸ್ಟ್ ಮಾಡ್ತಾನೆ, ನನ್ನ ಹತ್ರ ಅಮೌಂಟ್ ಇಲ್ಲ ಸದ್ಯಕ್ಕೆ, ನಾನು ಹೇಳಿದ್ದೆ ಏನು ಆಶ್ವಾಸನೆ ಕೊಟ್ಟಿದ್ದೀನಿ ಆ ಡೇಟಲ್ಲಿ ನನ್ನ ಹತ್ರ ಅಮೌಂಟು ಅಷ್ಟೊಂದು ಇಟ್ಟಿಲ್ಲ, ಸೊ ನೆಕ್ಸ್ಟ್ ಇನ್ನೊಂದು 2 ತಿಂಗಳಲ್ಲೋ ಅಥವಾ 1 ತಿಂಗಳಲ್ಲೋ ನಾನು ಅಮೌಂಟು ಅರೇಂಜ್ ಮಾಡ್ತೀನಿ, ಅವಾಗ ಹಾಕು ಚೆಕ್ಕು ಅಂತ. ಸೊ ಅದಕ್ಕೋಸ್ಕರ 3 ತಿಂಗಳು ವಾಯ್ದೆಯನ್ನು ಕೊಟ್ಟಿದ್ದಾರೆ. ಆ 3 ತಿಂಗಳಲ್ಲಿ ಯಾವ ಬೇಕಾದ್ರೂ ಕೂಡ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ಬೋದು, ಎಷ್ಟು ಸಾರಿ ಬೇಕಾದ್ರೂ ಪ್ರೆಸೆಂಟ್ ಮಾಡ್ಬೋದು ಅಂತ ಒಂದು ಇದೆ. ಮತ್ತೊಂದು ನಾವು ಚೆಕ್ ಬೌನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಕಾನೂನು ಪ್ರಕ್ರಿಯೆಗಳು ನಾವು ಮಾಡಬೇಕಾಗುತ್ತೆ ಅಂತಂದರೆ, ಒಂದು ಚೆಕ್ಕು ಬೌನ್ಸ್ ಆದಮೇಲೆ, ಆ ಚೆಕ್ಕು ಏನು ಕೊಟ್ಟಿರ್ತಾನಲ್ಲ ಆ ಚೆಕ್ಕು ಬೌನ್ಸ್ ಆದಮೇಲೆ 1 ತಿಂಗಳ ಒಳಗೆ ವಕೀಲರ ಮೂಲಕ ನೋಟಿಸನ್ನು ಇಶ್ಯೂ ಮಾಡಬೇಕಾಗುತ್ತೆ. 1 ತಿಂಗಳ ಒಳಗೆ ಹಣ ಕೊಟ್ಟಿಲ್ಲ ಅಂದರೆ ಅದು ಬೌನ್ಸ್ ಯಾವತ್ತು ಬೌನ್ಸ್ ಆಗುತ್ತೆ, ಆ ಬೌನ್ಸ್ ಆಗಿದ ಎಂಡೋರ್ಸ್ಮೆಂಟ್ ಬರುತ್ತೆ ಒಂದು ಡೇಟು, ಅಂದ್ರೆ ಬ್ಯಾಂಕ್ನಿಂದ. ಅದೇನಾದ್ರೂ ಒಂದು ರೀಸನ್ ಕೊಟ್ಟು ಅಥವಾ ಇನ್ಸಫಿಷಿಯೆಂಟ್ ಫಂಡ್ ಅಂತ ಬರ್ಬೋದು ಅಥವಾ ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ ಬರ್ಬೋದು. ಸೊ ಆ ಒಂದು ಡೇಟಿಂದ 1 ತಿಂಗಳು ವಾಯ್ದೆ ಇರುತ್ತೆ ಆರೋಪಿಗೆ ನೋಟಿಸನ್ನು ಕೊಡೋದಕ್ಕೆ. ನೀನು ಬಂದು ಈ ಚೆಕ್ ಬೌನ್ಸ್ ಆಗಿದೆ, ನೀನೇನು ಅಶ್ಯೂರ್ ಮಾಡಿದ್ಯಾ ಅದನ್ನು ನೀನು ನಡ್ಕೊಂಡಿಲ್ಲ, ಅದ್ರ ಪ್ರಕಾರ ಹಣವನ್ನು ಕೊಡು ಅಂತೇಳಿ 1 ತಿಂಗಳು ಟೈಮ್ ಇರುತ್ತೆ. ಆ 1 ತಿಂಗಳಲ್ಲಿ ಯಾವ ಬೇಕಾದ್ರೂ ನೋಟಿಸ್ ಇಶ್ಯೂ ಮಾಡ್ಬೋದು ವಕೀಲರ ಮೂಲಕ. ಆ 1 ತಿಂಗಳ ನಂತರ ನೋಟಿಸ್ ಕಳಿಸಿದ ನಂತರ ಆರೋಪಿಗೆ 15 ದಿನಗಳ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂತ ಕೊಡ್ತಾರೆ. ಅಂದರೆ ಯಾಕೆ ಆ ಒಂದು 15 ದಿನಗಳ ಒಂದು ಅವಧಿ ಕೊಡ್ತಾರೆ ಅಂತಂದರೆ, ಆರೋಪಿ ಏನಾದರೂ ಹಣವನ್ನು ವಾಪಸ್ ಕೊಡಬಹುದು ಅಥವಾ ಆ ಒಂದು ತಿಳುವಳಿಕೆ ಪತ್ರಕ್ಕೆ ಏನಾದರೂ ಮರು ಹೇಳಿಕೆಯನ್ನು ಕೊಡುವಂಥ ಒಂದು ಅವಕಾಶವನ್ನು ಅವ್ರಿಗೆ 15 ದಿನದ ಒಂದು ಅವಕಾಶ ಕೊಟ್ಟಿರ್ತಾರೆ. ಇನ್ ಕೇಸ್ ಆದ್ರೆ ಸೆಟಲ್ಮೆಂಟ್ ಮಾಡ್ಬೋದು. ಇಲ್ಲಾಂದ್ರೆ ಅವನು ರಿಪ್ಲೈ ಕೊಡೋದಕ್ಕೆ ಒಂದು 15 ದಿವಸಗಳು ಕೊಟ್ಟಿರ್ತಾರೆ. ಆ 15 ದಿನದ ನಂತರ 1 ತಿಂಗಳ ಒಳಗೆ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ. ಪ್ರೈವೇಟ್ ಕಂಪ್ಲೇಂಟ್, ಖಾಸಗಿ ದೂರನ್ನು ದಾಖಲು ಮಾಡಬೇಕಾಗುತ್ತೆ. ಯಾವ ನ್ಯಾಯಾಲಯದಲ್ಲಿ ದಾಖಲು ಮಾಡಬೇಕಾಗುತ್ತೆ ಅಂದರೆ, ಎಲ್ಲಿ ಅವನು ಬ್ಯಾಂಕಲ್ಲಿ ಅವನ ವ್ಯವಹಾರಿಕ ಬ್ಯಾಂಕ್ ಎಲ್ಲಿರುತ್ತೆ ಆ ಬ್ಯಾಂಕು ಯಾವ ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಬರ್ತದೆ, ಆ ಪೊಲೀಸ್ ಸ್ಟೇಷನ್ ಯಾವ ನ್ಯಾಯಾಲಯದ ಜೂರಿಸ್ಡಿಕ್ಷನ್ ಬರ್ತದೆ ಅಂತ ಒಂದು ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ದಾಖಲು ಮಾಡಬೇಕಾಗುತ್ತೆ.
ಖಾಸಗಿ ದೂರನ್ನು ದಾಖಲು ಮಾಡಿದ್ಮೇಲೆ ಆರೋಪಿಗೆ ಅಟೆಂಡ್ ಆಗೋದಕ್ಕೆ ನ್ಯಾಯಾಲಯದಕ್ಕೆ ಹಾಜರಾಗೋದಕ್ಕೆ ಸಮನ್ಸನ್ನು ಇಶ್ಯೂ ಮಾಡುತ್ತೆ ಪ್ರಥಮ ಬಾರಿಗೆ. ಆ ಸಮನ್ಸನ್ನು ಇಶ್ಯೂ ಮಾಡಿದ್ಮೇಲೆ ಆರೋಪಿಗೆ ತಲುಪಿದ್ದು ಆ ವ್ಯಕ್ತಿ ಆ ದಿನಾಂಕದಂದು ಹಿಯರಿಂಗ್ ಡೇಟಲ್ಲಿ ಬರದೇ ಇದ್ರೆ ಅವನ ಮೇಲೆ ಕೋರ್ಟ್ ಏನು ಮಾಡುತ್ತೆ, ವಾರಂಟ್ ಇಶ್ಯೂ ಮಾಡುತ್ತೆ, NBW ಇಶ್ಯೂ ಮಾಡುತ್ತೆ. ಪೊಲೀಸ್ನವ್ರಿಗೆ ಆದೇಶ ಕೊಟ್ಟು ನೀನು ಅವ್ನು ಹಿಡ್ಕೊಂಬಾ ಅಂತ ಹೇಳಿ ಆದೇಶ ಮಾಡುತ್ತೆ. ಸೊ ಅವನು ಬಂದು ಆ ಏನು ವಾರಂಟ್ ಆದಮೇಲೆ ಕೋರ್ಟಿಗೆ ಬರ್ತಾನೆ, NBW ರೀಕಾಲಿಂಗ್ ಮಾಡಿಕೊಂಡು ಅವನು ಬೇಲ್ ತಗೊಂಡು ಆಮೇಲೆ ಕೇಸನ್ನು ನಡೆಸಬೇಕಾಗತ್ತೆ. ಆಮೇಲೆ ವಾದ ವಿವಾದಗಳು ನಡೀತದೆ. ವಿಚಾರಣೆ ನಡೆದ ನಂತರ ಆ ಕೇಸು ತೀರ್ಪು ಬರ್ತದೆ. ಇಷ್ಟು ಚೆಕ್ ಬೌನ್ಸಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕಾನೂನು ಪ್ರಕ್ರಿಯೆಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಸರ್, ಈಗ ನಾವು ಸಂಬಂಧಿಕರಿಗೆ ಅಥವಾ ಯಾರೋ ಒಬ್ರು ಫ್ರೆಂಡ್ಸಿಗೆ ಒಂದ್ ರೀತಿ ಹಣ ಸಹಾಯ ಬೇಕಾಗಿರುತ್ತೆ ನಮಗೆ. ಸೊ ಅಂತ ಸಂದರ್ಭದಲ್ಲಿ ಚೆಕ್ ಕೊಟ್ಟಾಗ ಅವ್ರು ಯಾವ ರೀತಿ ಮಿಸ್ಯೂಸ್ ಮಾಡುವಂತ ಚಾನ್ಸಸ್ ಇರುತ್ತೆ? ನೋಡಿ, ಈಗ ಯಾರಾದರೂ ಸಂಬಂಧಿಗಳು ಅಥವಾ ಫ್ರೆಂಡ್ಸು ಅಥವಾ ಇನ್ಯಾರು ಪರಿಚಿತರು ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ಕಷ್ಟ ಇದೆ ಅಂತ ಚೆಕ್ಕನ್ನು ಕೊಟ್ಟಿರ್ತೀರಿ. ಸಾಮಾನ್ಯವಾಗಿ ಇವತ್ತೇನಾಗಿದೆ ಅಂದರೆ ಬಹುತೇಕ ಚೆಕ್ಕುಗಳು ಖಾಲಿ ಚೆಕ್ಕುಗಳನ್ನು ದುರುಪಯೋಗ ಮಾಡ್ಕೊಳ್ಳುವಂಥದ್ದು ನಡೀತಾ ಇದೆ. ಈ ಕಷ್ಟಕ್ಕೆ ಅಂತ ಕೊಟ್ಟಾಗ ಆ ಒಂದು ಖಾಲಿ ಚೆಕ್ಕು ಬಹುತೇಕ ಇವತ್ತೇನು ನ್ಯಾಯಾಲಯದಲ್ಲಿ ಈ ಖಾಲಿ ಚೆಕ್ಕುಗಳನ್ನು ದುರುಪಯೋಗ ಮಾಡಿಕೊಂಡು ಹೆಚ್ಚು ಅಮೌಂಟನ್ನು ಭರ್ತಿ ಮಾಡಿ ಅಕ್ರಮವಾಗಿ ಅಥವಾ ಹೆಚ್ಚು ಲಾಭವನ್ನು ಪಡಿತಕ್ಕಂಥ ಪ್ರಕರಣಗಳು ಜಾಸ್ತಿ ಇದೆ. ಆದ್ದರಿಂದ ಈ ಸ್ನೇಹಿತರು, ನಾನು ಆಗಲೇ ಹೇಳಿದೆ ಪ್ರಥಮವಾಗಿ, ಈ ಚೆಕ್ ಸರಿಯಾದ ರೀತಿಯಲ್ಲಿ ಅವರು ಕೊಟ್ಟಂಥ ಸಾಲವನ್ನು ಕೊಡದೇ ಇದ್ದರೆ ಸ್ನೇಹ ಸಂಬಂಧಗಳನ್ನು ಎಲ್ಲನೂ ಕಳ್ಕೋಬೇಕಾಗತ್ತೆ. ಸೊ ಈಗ ನಾನು ಖಾಲಿ ಚೆಕ್ಕಿನ ವಿಚಾರದಲ್ಲಿ ಹೇಳ್ತೀನಿ. ಈ ಖಾಲಿ ಚೆಕ್ಕನ್ನು ಯಾರಿಗೂ ಕೂಡ ಕೊಡಬಾರ್ದು. ಯಾಕೆಂತಂದರೆ ಒಂದು ಅಗ್ರಿಮೆಂಟ್ ಅಂತ ಬಂದರೆ ಅದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಿರಬೇಕಾಗುತ್ತೆ. ಯಾವ ದಿನಾಂಕದಂದು ಕೊಡ್ತೀನಿ, ಎಷ್ಟು ಕೊಡ್ತೀನಿ ಅನ್ನುವಂಥದ್ದು ಒಂದು ಅಗ್ರಿಮೆಂಟ್. ಅದು ಆ ಭರ್ತಿ ಮಾಡಿರ್ತಕ್ಕಂಥ ಅಗ್ರಿಮೆಂಟಿಗೆ ಸಹಿ ಮಾಡಿ ಕೊಟ್ಟಿದ್ರೆ ಅದು ಊರ್ಜಿತ. ಓಕೆ. ಸಹಿ ಮಾಡದೆ ಅಥವಾ ಬರೀ ಖಾಲಿ ಪೇಪರ್ಗೆ ಸಹಿ ಮಾಡಿ ಕೊಟ್ಟರೆ ಅದೇನಾಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ. ಅದೇ ರೀತಿ ಒಂದು ಖಾಲಿ ಚೆಕ್ಕಿನ ಮೇಲೆ ಸಹಿಯನ್ನು ಮಾಡಿ ಅದನ್ನು ಕೊಟ್ಟರೆ ಅದು ಕಾನೂನು ಬಾಹಿರ ಆಗುತ್ತೆ. ಅದು ಕೊಡಬಾರ್ದು, ಅದು ಅನೂರ್ಜಿತ ಆಗುತ್ತೆ. ಅದು ಖಾಲಿ ಚೆಕ್ಗಳು ಬಹುತೇಕವಾಗಿ ದುರುಪಯೋಗ ಆಗೋದಕ್ಕೆ ಕಾರಣ ಆಗುತ್ತೆ. ಒಂದು. ಆನಂತರ ಚೆಕ್ಕುಗಳು ಯಾವ ರೀತಿ ಬೌನ್ಸ್ ಆಗುತ್ತೆ ಅಂತ ಒಂದೊಂದು ವಿಚಾರನ, ಯಾವ್ಯಾವ ರೀತಿ ಬೌನ್ಸ್ ಆಗುತ್ತೆ, ಚೆಕ್ಕು ಯಾವ್ಯಾವ ರೀತಿಯಲ್ಲಿ ಬೌನ್ಸ್ ಆಗುತ್ತೆ ಅನ್ನೋದು. ಅಂದ್ರೆ ಇಲ್ಲಿ ಒಂದೇ ರೀತಿ ಅಲ್ಲ, ಸುಮಾರು ರೀತಿ ಇದೆ. ಎಸ್, ಹೌದು. ಓಕೆ. ಯಾವ್ಯಾವ ಚೆಕ್ಕು ನಾನಾ ಕಾರಣಗಳಿಂದ ಅದು ಬೌನ್ಸ್ ಆಗುತ್ತೆ. ಬ್ಯಾಂಕ್ನವರು ಅದನ್ನ ತಿರಸ್ಕರಿಸ್ತಾರೆ. ಓಕೆ. ಯಾವ್ಯಾವ ಕಾರಣಗಳಿಂದ ಅಂದ್ರೆ, ಒಂದು ಇನ್ಸಫಿಷಿಯೆಂಟ್ ಫಂಡ್, ಅಂದ್ರೆ ಸಾಕಷ್ಟು ಹಣ ಇಲ್ಲ. ಆ ಒಂದೇನು ಡೇಟ್ ಮೆನ್ಷನ್ ಮಾಡಿರ್ತಾನೆ ಆ ದಿನಾಂಕದಂದು ಅವನ ಅಕೌಂಟ್ ಅಲ್ಲಿ ಸಾಕಷ್ಟು ಹಣ, ಇವರು ಬರ್ದಿರುವಂತಷ್ಟು ಹಣ ಆತನ ಅಕೌಂಟ್ ಅಲ್ಲಿ ಇಲ್ಲ ಅಂತೇಳಿ ಅದನ್ನ ಇನ್ಸಫಿಷಿಯೆಂಟ್ ಫಂಡ್ ಅಂತ ಹೇಳಿ. ಹೌದು. ಮತ್ತೊಂದು ಸಿಗ್ನೇಚರ್ ಮಿಸ್ ಮ್ಯಾಚ್ ಅಂತ, ಸಹಿ ಹೊಂದಾಣಿಕೆನೇ ಆಗೋದಿಲ್ಲ ಆ ಚೆಕ್ಕಿನ ಮೇಲೆ, ಅವಾಗ ಬ್ಯಾಂಕ್ನವರು ಅದನ್ನ ತಿರಸ್ಕಾರ. ಸರ್, ಅಂದ್ರೆ ಈಗ ಅಮೌಂಟ್ ಕೊಡುವಂತ ಸಂದರ್ಭದಲ್ಲಿ ಆತ ಬೇಕು ಅಂತಾನೆ ಮಿಸ್ ಮ್ಯಾಚ್ ಮಾಡಿದ್ರೆ ಅದನ್ನೇ ಈಗ ಬೇಕು ಅಂತಾನೆ ಅದನ್ನ ಸಹಿಯನ್ನ ಮಿಸ್ ಮ್ಯಾಚ್ ಮಾಡೋದು, ಡಿಫ್ರೆಂಟ್ ಆಗಿ ಬರ್ದು. ಈಗ ನಾವೆಲ್ಲ ಸಿಗ್ನೇಚರು ಬ್ಯಾಂಕ್ ಅಲ್ಲಿ ಏನ್ ಸಿಗ್ನೇಚರ್ ಮಾಡಿದ್ರೆ ಅದನ್ನ ನೋಡೋದಿಲ್ಲ, ಅಬ್ಸರ್ವ್ ಮಾಡೋದು. ನಾವೇನ್ ಮಾಡ್ಬೇಕಾಗತ್ತಂದ್ರೆ ಆಲ್ಟರ್ನೇಟಿವ್ ಆಗಿ ಡಾಕ್ಯುಮೆಂಟ್ ಅನ್ನ ಅವನ ಡಾಕ್ಯುಮೆಂಟ್ ತಗೋಬೇಕಾಗತ್ತೆ. ಈಗ ಆಧಾರ್ ಕಾರ್ಡ್, ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ಅಲ್ಲಿ ಬರಲ್ಲ, ಬೇರೆ ಯಾವ್ದಾದ್ರು ಒಂದು ಲೀಗಲ್ ಡಾಕ್ಯುಮೆಂಟ್ಗಳು ಇರ್ತದೆ, ಅವು ಸಹಿ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ಇರುತ್ತೆ. ಅಥವಾ ಬ್ಯಾಂಕ್ ಅಲ್ಲಿ ಯಾವ ಸಿಗ್ನೇಚರ್ ಮಾಡಿರ್ತಾನೆ ಅದೇ ರೀತಿಯ ಸಿಗ್ನೇಚರ್ ಈ ಒಂದು ಚೆಕ್ ಅಲ್ಲಿ ಇದೆಯಾ ಅನ್ನೋದನ್ನ ನಾವು ಫಸ್ಟ್ ಪರಿಶೀಲಿಸಬೇಕಾಗುತ್ತೆ. ಇಲ್ಲಿ ಅದಕ್ಕೆ ನಾನೇನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಹಣ ಕೇಳೋದಕ್ಕೆ ಬಂದಾಗ ಆ ಚೆಕ್ನಲ್ಲಿ ಸಹಿಯನ್ನು ಫಸ್ಟ್ ನಾವು ನೋಡಬೇಕಾಗುತ್ತೆ. ಅದಕ್ಕೆ ಒಂದು ಖಾಲಿ ಪೇಪರಲ್ಲಿ ಅವನ ಸಿಗ್ನೇಚರ್ ಮಾಡಿಸ್ಬೇಕು. ಅದೇ ರೀತಿಯಲ್ಲಿ ಬಂತು ಅಂದರೆ ಚೆಕ್ಕನ್ನು ನೀವು ಇದು ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ಬೋದು. ಮತ್ತೊಂದು ರೀಸನ್ ಏನು ಅಂದರೆ, ಬೌನ್ಸ್ ಆಗೋದಕ್ಕೆ ಅಕೌಂಟ್ ನಂಬರನ್ನು ಮಿಸ್ ಮ್ಯಾಚ್ ಮಾಡ್ತಕ್ಕಂಥದ್ದು. ಪ್ರಿಂಟೆಡ್ ಇರುತ್ತೆ. ಕೆಲವು ಏನಾಗುತ್ತೆ, ಇವ್ರಿಗೆ ಸಾಲವನ್ನ ಜಸ್ಟ್ ಆ ಕ್ಷಣದಲ್ಲಿ ಸಾಲ ಪಡಿಬೇಕು ಅಂತ ಹೇಳಿ ಯಾವ್ದೋ ಒಂದು ನಂಬರ್ ಮೆನ್ಷನ್ ಮಾಡ್ಬಿಡ್ತಾರೆ. ಅದರಲ್ಲಿ ತಿದ್ದುಪಡಿ ಮಾಡೋದು, ಆ ಕರೆಕ್ಷನ್ ಮಾಡೋದು, ಎರೇಸ್ ಮಾಡುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಸೊ ಅಲ್ಲಿ ಬ್ಯಾಂಕಿಗೆ ಹೋದ ಆ ಸಂದರ್ಭದಲ್ಲಿ ಬ್ಯಾಂಕಿಗೆ ಹೋಗಿ ಕೊಟ್ಟಾಗ ಅವ್ರೇನು ಮಾಡ್ತಾರೆ, ನಂಬರ್ ಮಿಸ್ ಮ್ಯಾಚ್ ಇದೆ ಅಂತ ಕಳಿಸ್ಕೊಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಸೊ ಅಂಥದ್ದು ಕೂಡ
ಬೌನ್ಸ್ ಆಗುತ್ತೆ. ಮತ್ತೊಂದು ಕೆಲವು ಚೆಕ್ಗಳು ಡ್ಯಾಮೇಜ್ ಡಿಸ್ಫಿಗರಿಂಗ್ ಆಗ್ತದೆ, ಅಂಥದ್ದು ಕೂಡ ಅಮಾನ್ಯಗೊಳ್ಳುತ್ತೆ. ಮತ್ತೊಂದು ಈ ಚೆಕ್ಸ್ಗಳು ಎಕ್ಸ್ಪೈರಿ ಆಗಿರ್ತಕ್ಕಂಥದ್ದು, ಅಂದ್ರೆ ಈಗ 3 Validity. ತಿಂಗಳು ವ್ಯಾಲಿಡಿಟಿ, Okay. 3 ತಿಂಗಳು ಸರ್ ಅಂದ್ರೆ ಈಗ ATM ಕಾರ್ಡಿಗೆಲ್ಲ ವ್ಯಾಲಿಡಿಟಿ ಇದ್ದಂಗೆ ಚೆಕ್ಗೂ ವ್ಯಾಲಿಡಿಟಿ ಇರುತ್ತೆ. ಎಸ್ ಹೌದು. ಓಕೆ 3 ತಿಂಗಳು ವಾಯ್ದೆ ಕೊಟ್ಟಿರ್ತಾರೆ. ಆ ಹಾ. ಡೇಟ್ ಯಾವತ್ತು ಬರೆದಿರ್ತಾನೆ ಆ ಡೇಟಿಂದ, ಆ ಡೇಟ್ ಮುಗಿದ ನಂತರವೂ ಕೂಡ ಈ ವ್ಯಕ್ತಿ ಗೊತ್ತಿಲ್ಲದೆ ಹೋಗಿ ಪ್ರೆಸೆಂಟ್ ಮಾಡಿದ್ರೆ ಅದು ಏನು ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ಸೊ ಅದು ಕೂಡ ಚೆಕ್ ಬೌನ್ಸ್ ಅಂತ ನಾವು ಕರೀಲಾಗುತ್ತೆ. ಮತ್ತೊಂದು ಓವರ್ ರೈಟಿಂಗು ಅಥವಾ ಆಲ್ಟರ್ನೇಟಿವ್ ಆಲ್ಟ್ರೇಷನ್ ಮಾಡ್ತಕ್ಕಂಥದ್ದು. ಆ ಚೆಕ್ಕಿನ ಮೇಲೆ ಮತ್ತೊಂದು ಸರಿ ತಿದ್ದುವಂಥದ್ದು, 6 ಅನ್ನೋದನ್ನು ಮತ್ತೆ 7 ಬರೆಯುವಂಥದ್ದು, 8 ಬರೆಯೋದು, ಈ ಥರದ್ದೆಲ್ಲ ಓವರ್ ರೈಟ್ ಮಾಡಿರ್ತಾರೆ. ಅದು ಕೂಡ ರಿಜೆಕ್ಟ್ ಆಗುತ್ತೆ. ಅಂದ್ರೆ ಕ್ಲೀನ್ ಚೆಕ್ ಇರಬೇಕು ಸರ್. ಕ್ಲೀನ್ ಚೆಕ್ ಇರಬೇಕು. ಯಾವುದೇ ಮಾರ್ಕ್ ಇರ್ಬೋದು Mark ಅಥವಾ ಇರ್ಬೋದು. ಹರಿದಿರೋದಾಗಿರ್ಬೋದು ಹಾ. ಇರಬಾರದು. ಹೌದೌದು. ಮತ್ತೊಂದು ಇದು ಬೌನ್ಸ್ ಅಂತಂದ್ರೆ ಈ ಸ್ಟಾಪ್ ಪೇಮೆಂಟ್ ಅನ್ನ ಮಾಡ್ತಾರೆ. ಸ್ಟಾಪ್ ಸ್ಟಾಪ್ ಪೇಮೆಂಟ್ ಪೇಮೆಂಟ್ ಅಂದ್ರೆ ಒಂದು ಚೆಕ್ ಕಳೆದೋಗಿರ್ತದೆ, ಓಕೆ ಅಥವಾ ಯಾರೊಬ್ರು ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ, ಅಥವಾ ಇನ್ನೇನೋ ಕಾರಣ ಅವರು ಸಾಕಷ್ಟು ವರ್ಷಗಳಿಂದ ಆ ಚೆಕ್ಕನ್ನು ಚಾಲ್ತಿಯಲ್ಲಿ ಇರೋದಿಲ್ಲ, ಅಥವಾ ಇನ್ನೇನೋ ಕಾರಣಕ್ಕೆ ಆ ಚೆಕ್ಕನ್ನು ಹೋಗಿ ಅಕೌಂಟನ್ನೇ ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲ ಸಾರಿ, ಇದು ಅಮೌಂಟ್ ಯಾರಿಗೂ ಕೂಡ ಕೊಡಬಾರ್ದು, ನನ್ನ ಚೆಕ್ ಕಳೆದೋಗಿದೆ, ಅಥವಾ ಯಾರೋ ನನ್ನ ಚೆಕ್ಕನ್ನು ಕದ್ಕೊಂಡು ಹೋಗಿದ್ದಾರೆ, ಅಥವಾ ನನ್ನ ಚೆಕ್ಕನ್ನು ದೌರ್ಜನ್ಯದಿಂದ ಯಾರು ಕಿತ್ಕೊಂಡಿದ್ದಾರೆ. ಸೊ ಅದರಿಂದ ನನ್ನ ಅಕೌಂಟಲ್ಲಿ ಇರ್ತಕ್ಕಂಥ ಹಣವನ್ನು ಯಾರಿಗೂ ಕೂಡ ನನ್ನ ಚೆಕ್ಕನ್ನು ತಂದು ಕೊಟ್ಟರೆ ದಯವಿಟ್ಟು ರಿಲೀಸ್ ಮಾಡಬೇಡಿ ಅಂತೇಳಿ ಆ ಅಕೌಂಟಲ್ಲಿರ್ತಕ್ಕಂಥ ಒಂದು ಪೇಮೆಂಟ್ ಸ್ಟಾಪ್ ಮಾಡಿಸ್ತಾರೆ. ಸೊ ಇದು ಕೂಡ ಸ್ಟಾಪ್ ಪೇಮೆಂಟ್ ಅಂತ ಬಂದ್ಬಿಡ. ಅದಕ್ಕೆ ಅವರು ಅಕೌಂಟಿಗೆ ಆ ಚೆಕ್ಕನ್ನು ಹಾಕೋಕ್ಕೆ ಮುಂಚೆನೆ ಈ ವ್ಯಕ್ತಿ ಹೋಗಿ ಅಲ್ಲಿ ಸ್ಟಾಪ್ ಪೇಮೆಂಟ್ ಮಾಡಿಸ್ಬಿಡ್ತಾನೆ. ಇವನು ಹೋಗಿ ಚೆಕ್ ಹಾಕಿದಾಗ ಅಲ್ಲಿ ಸ್ಟಾಪ್ ಪೇಮೆಂಟ್ ಅಂತ ಎಂಡೋರ್ಸ್ಮೆಂಟ್ ಬಂದುಬಿಡುತ್ತೆ. ಸೊ ಅದು ಕೂಡ ಬೌನ್ಸ್ ಆಗುತ್ತೆ. ಮತ್ತೊಂದು ಏನಂದರೆ ಇನ್ಕರೆಕ್ಟ್ ಡೇಟ್ಗಳನ್ನ ತಪ್ಪಾಗಿ ಬರೆಯುವಂಥದ್ದು, ಅದು ಗೊತ್ತೇ ಆಗೋದಿಲ್ಲ, ಆ ರೀತಿ ಬರೀತಾರೆ. ಮತ್ತೊಂದು ಅಮೌಂಟ್ ಮಿಸ್ ಮ್ಯಾಚ್, ಅಂದರೆ ವರ್ಡಲ್ಲಿ ಒಂದು ಅಮೌಂಟನ್ನು ಬರೆದಿರ್ತಾರೆ, ನಂಬರಲ್ಲಿ ಒಂದು ಅಮೌಂಟನ್ನು ಬರೆದಿರ್ತಾರೆ. ಸೊ ಅದು ಕೂಡ ಇದು ಬೌನ್ಸ್ ಆಗುತ್ತೆ. ಮತ್ತೊಂದು ಅಕೌಂಟ್ ಕ್ಲೋಸ್ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ಈ ಮೋಸ ಮಾಡೋಕ್ಕೋಸ್ಕರ 3-4 ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಓಕೆ ಸೊ ಅದರಲ್ಲಿ ಯಾವುದೋ ಒಂದು ಡಮ್ಮಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಆ ಅಕೌಂಟನ್ನು ಚೆಕ್ಕನ್ನು ಕೊಟ್ಬಿಡ್ತಾರೆ ಇವರಿಗೆ. ಹಣ ವಸೂಲಿ ಮಾಡಿಕೊಂಡು ಹಣವನ್ನು ಇಸ್ಕೊಂಡು ಆ ಚೆಕ್ ಆ ಒಂದು ಅಕೌಂಟನ್ನೇ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದು ಕೂಡ ಬೌನ್ಸ್ ಆಗುತ್ತೆ. ಮತ್ತೊಂದು ಎಕ್ಸಿಡ್ ಪೇಮೆಂಟ್ ಲಿಮಿಟ್ಸ್ ಅಂತ. ಸೊ ಈ ಥರದ ಇನ್ನೂ ಹಲವಾರು ರೀತಿಯಲ್ಲಿ ಚೆಕ್ಗಳು ಬೌನ್ಸ್ ಆಗುತ್ತೆ. ಸರ್ ಈಗ ನಾನೇ ಯಾರಿಗೋ ಒಂದು ಹಣವನ್ನ ಕೊಟ್ಟಿದ್ದೀನಿ, ನಾನು ಅವ್ರ ಹತ್ರ ಚೆಕ್ನ ಇಸ್ಕೊಂಡಿದ್ದೀನಿ, ನಾನು ಯಾವ ರೀತಿ ಜಾಗೃತ ಆಗಿರ್ಬೇಕು ಸರ್ ಅಂತ, ನಾನು ಯಾವ ರೀತಿ ಸೇಫ್ ಆಗಿರ್ಬೇಕು? ಅಂದ್ರೆ ನೀವು ಹಣವನ್ನ ಸಾಲವಾಗಿ ಅವ್ರಿಗೆ ಕೊಟ್ಟಿದ್ದೀರಿ, ಹೌದು, ಅವ್ರು ನಿಮಗೆ ಒಂದು ಚೆಕ್ ಕೊಟ್ಟಿದ್ದಾರೆ, ಹೌದು. ಸೊ ನೀವು ಯಾವ ರೀತಿ ಜಾಗೃತಿ ವಹಿಸಬೇಕು ಅನ್ನುವಂಥ ವಿಚಾರ. ನನ್ನ ಮೇಲೆ ಏನಾದ್ರು ಕೇಸ್ ಹಾಕೋಂಥದ್ದು ಆ ಥರ ಏನಾದ್ರು ಆಗುತ್ತಾ? ಏನಿಲ್ಲ, ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಸೊ ಸಾರ್ವಜನಿಕರು ಇದನ್ನು ತಿಳ್ಕೊಳ್ಳಬೇಕಾಗುತ್ತೆ. ಹೌದು ನೋಡಿ, ಈ ಒಂದು ಚೆಕ್ಕಿನ ವಿಷಯದಲ್ಲಿ ನ್ಯಾಯಾಲಯದಲ್ಲಿ ದಾಖಲಾಗಿರ್ತಕ್ಕಂಥ ಬಹುತೇಕ ಪ್ರಕರಣಗಳು, ಸಾಕಷ್ಟು ಪ್ರಕರಣಗಳು ದುರುಪಯೋಗ ಆಗಿರ್ತಕ್ಕಂಥ ಚೆಕ್ಗಳೇ. ಅಂತಹ ಸಂದರ್ಭದಲ್ಲಿ ಸಾಲ ಕೊಟ್ಟು ಚೆಕ್ಕನ್ನು ಪಡಿತಕ್ಕಂಥ ವ್ಯಕ್ತಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸೊ ಕೆಲವೊಂದು ಅಂಶಗಳನ್ನು ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಇದು ಏನು ಅಂದರೆ, ಮೊದಲನೇದಾಗಿ ಸಾಲವಾಗಿ ಹಣ ಪಡೆದು ಚೆಕ್ಕನ್ನು ನೀಡುವ ವ್ಯಕ್ತಿಯ ಕೆಲಸವನ್ನು ಮತ್ತು ಅವನ ಆದಾಯದ ಮೂಲವನ್ನು ತಿಳ್ಕೊಳ್ಬೇಕಾಗುತ್ತೆ. ಫಸ್ಟು ಯಾರು ಚೆಕ್ ಕೊಡ್ತಾನೆ, ಹಣ ಇಸ್ಕೊಂಡು ಆ ವ್ಯಕ್ತಿಯ ಏನು ಕೆಲಸ ಮಾಡ್ತಿದ್ದಾನೆ, ಅವನ ಆದಾಯದ ಮೂಲ ಏನು ಅಂತ ತಿಳ್ಕೊಬೇಕಾಗತ್ತೆ. ಅಂದರೆ ಕೆಲವು ಸಂದರ್ಭದಲ್ಲಿ ಅವ್ನಿಗೇನು ಕೆಲಸ ಇರಲ್ಲ, ದುಡಿಮೆನೇ ಇರೋದಿಲ್ಲ. ನಾನು ಹಾಗಿದ್ದೀನಿ ಈಗಿದ್ರೆ ಶೋಕಿ ಮಾಡ್ಕೊಂಡು ಬಂದು ದುಡ್ಡು ಇಸ್ಕೊಂಡು ಯಾವುದೋ ಒಂದು ಡಮ್ಮಿ ಚೆಕ್ ಕೊಟ್ಟು ಹೋಗ್ಬಿಡ್ತಾನೆ. ಅವ್ನು ಏನು ಅಂತಾನೆ ಸ್ಟೇಟಸ್ ಅವ್ನಿಗೆ ಗೊತ್ತೇ ಇರೋದಿಲ್ಲ. ಸೊ ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಮತ್ತೊಂದು ಅವನ ವೈಯಕ್ತಿಕ ಹಿನ್ನೆಲೆಯನ್ನು ತಿಳ್ಕೊಬೇಕಾಗುತ್ತೆ. ಮನೆ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಆಗಲ್ಲ. ಅವನ ವೈಯಕ್ತಿಕ ಹಿನ್ನೆಲೆ ಅಂತಂದ್ರೆ ಅವನೊಬ್ಬ ರೌಡಿ ಆಗಿರ್ತಾನೆ, ಓಕೆ, ಆಮೇಲೆ ಮದ್ಯಪಾನ ಮಾಡಿಕೊಂಡು ಹಾಳಾಗೋಗಿರ್ತಾನೆ, ಮದ್ಯ ವ್ಯಸನಿ ಆಗಿರ್ತಾನೆ, ಏನೋ ಇದು ಡ್ರಗ್ ಅಡಿಕ್ಟ್ ಆಗಿರ್ತಾನೆ. ಅದೇ ರೀತಿ ಈ ಅಪರಾಧಿಕ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥ ಯಾವಾಗಲೂ ಕ್ರಿಮಿನಲ್ ಹ್ಯಾಬಿಚುಯಲ್ ಅಫೆಂಡರ್ ಆಗಿರ್ತಾನೆ. ಅಂದರೆ ಮೋಸ ಮಾಡತಕ್ಕಂಥದ್ದೇ ಅವನ ಪ್ರವೃತ್ತಿ ಆಗಿರುತ್ತೆ. ಜೊತೆಗೆ ಅವನು ಈಗ ಆಲ್ರೆಡಿ ಸಾಲಗಾರನ ಕೂಡ ಆಗಿರ್ತಾನೆ.
ಎಷ್ಟೋ ಜನ ಸಾಲ ಇಸ್ಕೊಂಡು ನಾಮ ಇಟ್ಬಿಟ್ಟಿರ್ತಾನೆ. ಓಕೆ. ಈ ವಿಚಾರ ನಮಗೆ ಗೊತ್ತಿರಲ್ಲ. ಫಸ್ಟ್ಗೆ ಬಂದಾಗ ನಾನು ಹಣ ನನಗೆ ಹಂಗೆ ಕೊಡೋಣ ಹಿಂಗೆ ಕೊಡೋಣ, ನಮ್ಮಮ್ಮ ಹಂಗಾಗ್ಬಿಟ್ಟಿದೆ, ಏನೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ನಮ್ಮ ಮಗುಗೆ ಹುಷಾರಿಲ್ಲ, ಈ ಥರದ ಸೆಂಟಿಮೆಂಟ್ ಆಗಿ ಅವ್ರನ್ನ ಹೋಗಿ ಇದು ಅಪ್ರೋಚ್ ಮಾಡ್ತಾರೆ. ಸೊ ಇವು ತಕ್ಷಣಕ್ಕೆ ಕರಗ್ಬಿಡ್ತಾರೆ. ಸ್ಟಾರ್ಟಿಂಗಲ್ಲೇ ನಮಗೆ ಇವರು ಪರಿಚಯ ಆಗಿದ್ದಾರೆ, ತುಂಬ ಒಳ್ಳೆಯ ವ್ಯಕ್ತಿ ಇದ್ದಂಗಿದ್ದಾನೆ, ಪಾಪ ಅವ್ರಿಗೇನೋ ಕಷ್ಟ ಇದೆ ಕೊಟ್ಬಿಡೋಣ ಅಂತ. ನನಗೆ ಒಂದು ಉದಾಹರಣೆ ಹೇಳಿಕ್ಕೆ ಬಯಸ್ತೀನಿ. ನನಗೆ ಪ್ರೆಸೆಂಟ್ ಮೊನ್ನೆ ರೀಸೆಂಟಾಗಿ ಯಾರೋ ಗೊತ್ತಿಲ್ಲ ನನಗೆ ಫೋನ್ ಮಾಡಿದ್ರು, ಸರ್ ನನಗೆ ತುಂಬ ಕಷ್ಟ ಇದೆ ಸರ್, ಫೈನಾನ್ಷಿಯಲಿ ತುಂಬ ಕಷ್ಟ ಇದೆ, ನನಗೊಂದು ಸ್ವಲ್ಪ ಅಮೌಂಟ್ ಕೊಡಿ ಸರ್ ಅಂತ ಕೇಳಿದ್ರು. ನನಗೆ ಅವ್ರು ಯಾರಂತೂ ಕೂಡ ಗೊತ್ತಿಲ್ಲ. ಕಣ್ಣೀರು ಹಾಕಿದ್ರು. ಕೆಲವರೆಲ್ಲ ಈಗೆಲ್ಲ ಡ್ರಾಮಾಗಳು ಕೂಡ ಆಗ್ತಾರೆ ಬೇಕು ಅಂತ ಅವರ ಒಂದು ಏನೋ ಅವ್ರ ಕೆಲಸ ಸಾಧನೆ ಮಾಡ್ಕೊಳ್ಳೋಕ್ಕೋಸ್ಕರ. ಮತ್ತೊಬ್ಬ ನನಗೆ ಫೋನ್ ಮಾಡಿದ, ನಾನೇ ಮೋಸ ಹೋಗಿದ್ದೀನಿ ಎಷ್ಟೋ ಸರಿ. ಅಂದರೆ ಒಂದು ಒಳ್ಳೆತನ ಇರುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ವಿಚಾರಕ್ಕೆ ನಾವು ಸಹಾಯ ಮಾಡಬೇಕಾಗುತ್ತೆ. ಹೌದು. ಅದು ನಾನು ಮೋಸ ಹೋಗಿದ್ದೀನಿ ಅಂತಲ್ಲ, ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ನನಗೆ ಗೊತ್ತಿರ್ತಕ್ಕಂಥವ್ರೇನೆ, ಬ್ರದರ್ ನನಗೆ ನನ್ನ ಮಗು ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು, ನನಗೆ ಇಮ್ಮಿಡಿಯೇಟ್ ನನಗೆ ಬೇಕು, ತುಂಬ ಕಷ್ಟ ಇದೆ, ಇಲ್ಲಾಂದ್ರೆ ನನ್ನ ಮಗು ಜೀವನ ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿದ್ರು. ವಿತಿನ್ 10 ಮಿನಿಟ್ಸಲ್ಲಿ ನಾನು ಅಮೌಂಟ್ ಅವ್ರಿಗೆ ಕಳಿಸ್ದೆ, ಮಗು ವಿಚಾರ ಆಗಿರೋದು. ಈಗ ಆ ವ್ಯಕ್ತಿ ಫೋನೇ ರಿಸೀವ್ ಮಾಡಲ್ಲ, ನನಗೆ ಫೋನು ಮಾಡೋದಿಲ್ಲ, ಹಣವನ್ನು ಕೊಡೋದಿಲ್ಲ. ಏನು ಮಾಡಬೇಕು? ಈ ಥರದ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವನ ಅವರು ದುರುಪಯೋಗ ಮಾಡ್ಕೊಳ್ತಾರೆ. ಆ ರೀತಿ ಮತ್ತೊಂದು ವಿಚಾರ ಏನು ಅಂದರೆ, ಆ ವ್ಯಕ್ತಿಯ ಯಾರು ಸಾಲಗಾರ ಇರ್ತಾನೆ ಅವನ ವ್ಯಕ್ತಿಯ ಚರ ಅಥವಾ ಸ್ಥಿರ ಒಂದು ಆಸ್ತಿಯ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅವನಿಗೆ ಏನು ಇರಲ್ಲ, ಸುಮ್ಮನೆ ಅವ್ಯಾಪಾರಿ ಆಗಿರ್ತಾನೆ. ಅಕೌಂಟ್ ಮಾತ್ರ ಓಪನ್ ಮಾಡ್ಕೊಂಡು, ಈಗೆಲ್ಲ ಜೀರೋ ಅಕೌಂಟ್ ಅಂತೆಲ್ಲ ಓಪನ್ ಮಾಡಿ ಅಕೌಂಟ್ ಮಾತ್ರ ಓಪನ್ ಮಾಡಿರ್ತಾನೆ ಚೆಕ್ಗಳು ತಗೊಂಡು. ಅಂಥದ್ದು ಒಂದು ಸಂದರ್ಭಗಳಿರುತ್ತೆ. ಮತ್ತು ಆ ವ್ಯಕ್ತಿಯ ಕಾಯಂ ವಿಳಾಸ ಮತ್ತು ಅಂಚೆ ವಿಳಾಸವನ್ನು ತಿಳ್ಕೊಬೇಕಾಗತ್ತೆ. ಸೊ ಈ ಸಂಬಂಧವಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ, ರೆಂಟಲ್ ಅಗ್ರಿಮೆಂಟು. ಯಾಕೆ ಹೇಳ್ತೀನಿ ಅಂದರೆ, ಈ ಚೆಕ್ಕನ್ನು ಕೊಟ್ಟು ಆ ಒಂದು ಮನೆಯ ವಿಳಾಸವನ್ನು ಖಾಲಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಾಯಂ ವಿಳಾಸ, ಅಂಚೆ ವಿಳಾಸವನ್ನು ಪಡ್ಕೊಳ್ಬೇಕಾಗತ್ತೆ. ಭವಿಷ್ಯದಲ್ಲಿ ಮುಂದೆ ಏನಾಗುತ್ತೆ, ಅವ್ನು ಚೆಕ್ ಕೊಟ್ಟ ನಂತರ ನಾವು ವಕೀಲರ ಮೂಲಕ ನೋಟಿಸನ್ನು ಕೊಡಬೇಕಾಗುತ್ತೆ. ಯಾವ ಅಡ್ರೆಸ್ಸಿಗೆ ಕೊಡ್ತೀರಿ? ಅವನ ಅಡ್ರೆಸ್ಸಲ್ಲೇ ಇಲ್ಲ, ಅಲ್ಲಿ ಅವನಿಗೆ ತಲುಪಬೇಕದು. ಅಂದ್ರೆ ಅವ್ನ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಉದ್ದೇಶಪೂರ್ವಕ ಮಾಡುವಂಥದ್ದು. ಜೊತೆಗೆ ಇದು ಕೋರ್ಟಲ್ಲಿ ಕೇಸ್ ಹಾಕಿದಾಗ ಸಮನ್ಸ್ ಇಶ್ಯೂ ಆಗಬೇಕಾಗತ್ತೆ, ಆಮೇಲೆ ವಾರಂಟ್ ಕೂಡ ಅವನಿಗೆ ಇಶ್ಯೂ ಆಗಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ವಿಳಾಸ ನಾವು ಪಡ್ಕೊಳ್ಳಿಲ್ಲ ಅಂದರೆ ಮತ್ತೆ ನಾವು ಮೋಸ ಹೋದಂಗೆ. ಅಂದ್ರೆ ಈ ಡಾಕ್ಯುಮೆಂಟ್ಸ್ ಇದ್ರೆ ಮುಂದೆ ನಾವು ಲೀಗಲ್ ಆಗಿ ಫೈಟ್ ಮಾಡ್ಬೋದು. ಯಾಕೆಂದ್ರೆ ಅವನೇ ಕೊಟ್ಟು ನಮಗೆ ಆ ಒಂದು ಅಡ್ರೆಸ್ ಕೊಟ್ಟಿರ್ತಾನೆ, ಆ ಅಡ್ರೆಸ್ಸಿಗೆ ನಾವು ಕಳಿಸಿರ್ತೀವಿ. ಸುಮ್ಮನೆ ಚೆಕ್ ಇಸ್ಕೊಂಡೆ ದುಡ್ಡು ಕೊಟ್ಟೆ ಅಂದ್ರೆ ಆಗಲ್ಲ, ಅದು ಸಮಸ್ಯೆ ಆಗ್ಬಿಡುತ್ತೆ. ಮತ್ತೊಂದು, ಆ ವ್ಯಕ್ತಿಯ ಬ್ಯಾಂಕ್ ಖಾತೆಯ 6 ತಿಂಗಳ ಸ್ಟೇಟ್ಮೆಂಟನ್ನು ತಗೋಬೇಕಾಗುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಕೆಲವರು ಉದ್ದೇಶಪೂರ್ವಕವಾಗಿ ಮೋಸ ಮಾಡೋ ಸಲುವಾಗಿ 4-5 ಅಕೌಂಟ್ಗಳನ್ನು ಓಪನ್ ಮಾಡಿರ್ತಾರೆ. ಹೌದು. ಯಾವುದಾದ್ರೂ ಒಂದು ಡಮ್ಮಿ ಅಕೌಂಟನ್ನು ಈ ರೀತಿಯ ಚೆಕ್ಗಳನ್ನು ಕೊಟ್ಟು ಮೋಸ ಮಾಡ್ತಕ್ಕಂಥದ್ದು, ಹಣ ಇಸ್ಕೊಂಡು ಮೋಸ ಮಾಡುವಂಥದ್ದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಅದರಲ್ಲಿ ಅಮೌಂಟೇ ಹಾಕಿರೋದಿಲ್ಲ, ಬೇಕು ಅಂತಲೇ ಒಂದು ಖಾಲಿ ಎಂಟಿ ಆಗಿ ಡಮ್ಮಿ ಅಕೌಂಟನ್ನು ಓಪನ್ ಮಾಡಿರ್ತಾರೆ. ಅಂಥ ಅಕೌಂಟಿನ ಚೆಕ್ಕನ್ನು ಕೊಟ್ಬಿಟ್ಟು ಯಾಮಾರಿಸುವಂಥದ್ದು. ಸೊ ಅದರಿಂದ ಈ ಯಾರು ಆರೋಪಿ ಇರ್ತಾನೆ, ಹಣ ಸಾಲಗಾರ ಇರ್ತಾನೆ, ಅವನಿಂದ 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟನ್ನು ಪಡ್ಕೋಬೇಕಾಗುತ್ತೆ. ಜೊತೆಗೆ ಬೇರೆ ಬ್ಯಾಂಕ್ನಲ್ಲಿರ್ತಕ್ಕಂಥ ಏನು ಬೇರೆ ಬೇರೆ ಖಾತೆಗಳನ್ನು ಹೊಂದಿರ್ತಕ್ಕಂಥ ಆ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಇದು ಯಾಕೆ ಹೇಳ್ತೀನಿ ಅಂದರೆ, ಕೆಲವೊಂದು ಅಡ್ರೆಸ್ಸನ್ನು ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿ ಅಡ್ರೆಸ್ ಕೊಟ್ಟಿರ್ತಾನೆ. ಸೊ ಬೇರೆ ಬೇರೆ ಅಕೌಂಟನ್ನು ನಾವು ಖಾತೆ ವಿವರ ತೊಗೊಂಡ್ರೆ ಅಲ್ಲಿ ಅಡ್ರೆಸ್ಗಳು ಸಿಗುತ್ತೆ ಅವನಿಗೆ ವಿಳಾಸ ಸರ್ವ್ ಮಾಡೋದಕ್ಕೆ. ಸೊ ಅದರಿಂದ ಅದು ಕೂಡ ನಾವು ಪಡ್ಕೋಬೇಕಾಗತ್ತೆ. ಮತ್ತೊಂದು, ನಾವು ಆ ವ್ಯಕ್ತಿ ಸಾಲ ಪಡಿತಕ್ಕಂಥ ಉದ್ದೇಶ, ಯಾವ ಉದ್ದೇಶಕ್ಕೋಸ್ಕರ ಸಾಲ ಪಡಿತಾ ಇದ್ದಾನೆ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಉದಾಹರಣೆಗೆ, ಆ ಕ್ಷಣದಲ್ಲಿ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ನಾನು ಆಗಲೇ ಹೇಳಿದೆ, ನಮ್ಮ ಮಗುಗೆ ಹುಷಾರಿಲ್ಲ ಅಂತ. ಸೊ ಇಂಥವೆಲ್ಲ ಸೆಂಟಿಮೆಂಟ್ ಆಗಿ ಕೆಲವೊಂದು ವಿಚಾರಗಳನ್ನ ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ತಾರೆ. ಆದರೆ ಆ ಹಣವನ್ನು ಇಸ್ಕೊಂಡು ಕೆಲವರು ಜೂಜಾಟ ಆಡ್ತಕ್ಕಂಥದ್ದು, ಕುಡಿದು ಹಾಳು ಮಾಡ್ತಕ್ಕಂಥದ್ದು, ಆಮೇಲೆ ಈ ಅಕ್ರಮ ಕೆಲಸಗಳಿಗೆ ಬಳಸ್ಕೊಂಡಿರ್ತದ್ದು, ಅಂದರೆ ಕಾನೂನು ಬಾಹಿರವಾದಂಥ ಕೆಲಸಗಳಿಗೆ ಬಳಸ್ಕೊಳ್ಳುವಂಥದ್ದು. ಸೊ ಅದಕ್ಕೋಸ್ಕರ ಆ ವ್ಯಕ್ತಿಯ ಒಂದು ಸಾಲ ಪಡಿತಕ್ಕಂಥ ಉದ್ದೇಶವನ್ನು ತಿಳ್ಕೊಬೇಕಾಗತ್ತೆ. ಮತ್ತೊಂದು ವಿಚಾರ ಏನು ಅಂತಂದರೆ, ಚೆಕ್ಕಿನ ನೈಜತೆಯನ್ನು ತಿಳ್ಕೊಬೇಕು. ಈಗ ಏನಾಗುತ್ತೆ, ಕೆಲವು ಬೇರೆ ಯಾರ್ದೋ ಒಂದು ಚೆಕ್ಕನ್ನು
ತಂದು ಕೊಟ್ಬಿಡ್ತಾರೆ. ಕೆಲವರಿಗೆ ಗೊತ್ತೇ ಆಗಲ್ಲ, ಬಿಡು ಹೌದು, ಯಾವುದೋ ಒಂದು ಹೌದು. ಚೆಕ್ ಕೊಟ್ಟಿರ್ತಾರೆ. ಕೆಲವರಿಗೆ ಇವತ್ತು ಕೂಡ ಹಳ್ಳಿ ಭಾಗದಲ್ಲಿ ಕೆಲವ್ರಿಗೆ ಗೊತ್ತಿಲ್ಲ ಚೆಕ್ ಅಂದ್ರೆ ಏನು, ಯಾವ ಥರ ಇರುತ್ತೆ, ಅದರಲ್ಲಿ ಏನೇನು ಇರಬೇಕು, ಅಂಶಗಳು ನೋಡ್ಕೊಂಡಿರಬೇಕು ಅನ್ನೋಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವರು ಕಲರ್ ಜೆರಾಕ್ಸ್ ಮಾಡಿ ಕೊಡ್ತಾರೆ ಚೆಕ್ಸ್ಗಳು. ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ದುಡ್ಡು ಇಸ್ಕೊಳ್ಳೋ ತನಕ ಅಷ್ಟೇ, ಆಮೇಲೆ ಯಾಮರಿಸುವಂಥದ್ದು. ಅದೇ ರೀತಿ ಈಗ ಬ್ಯಾಂಕಿನಿಂದ ನಿರಾಕರಿಸಿದಂಥ ಚೆಕ್ಗಳು, ತಿರಸ್ಕಾರ ಮಾಡಿರ್ತಾರೆ, ಅದನ್ನು ಬೌನ್ಸು ಆಗುವಂಥದ್ದು ಅಥವಾ ಬೇರೆ ಯಾವುದೋ ಕಾರಣಕ್ಕೆ ತಿರಸ್ಕರಿಸಿರ್ತಾರೆ, ಅಂಥ ಚೆಕ್ಗಳನ್ನು ಕೊಡುವಂಥದ್ದು. ಜೊತೆಗೆ ಮತ್ತೊಂದು ವಿಚಾರ ಏನು ಅಂದರೆ, ಈ ಚೆಕ್ಕಿನ ಮೇಲಿನ ಸಹಿಯ ನೈಜತೆಯನ್ನು ತಿಳ್ಕೋಬೇಕು. ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವು ಸಹಿಯನ್ನು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಿಸ್ಮ್ಯಾಚ್ ಮಾಡ್ತಾರೆ. ಆ್ಯಂಗಲ್ ಬರೀತಕ್ಕಂಥ ಆ್ಯಂಗಲನ್ನು ಸ್ವಲ್ಪ ಚೇಂಜ್ ಮಾಡಿಬಿಡ್ತಾರೆ. ಕೆಳಗಡೆ ಇದು ಲೈನ್ ಹಾಕ್ಬಿಟ್ಟು ಕೆಲವು ಚೆಕ್ಕಲ್ಲಿ ಡಾಟ್ ಇಡ್ತಾರೆ, ಕೆಲವರಲ್ಲಿ ಲೈನ್ ಹಾಕೋದಿಲ್ಲ. ಈ ಥರ ಯಾವುದೋ ಒಂದು ಮಿಸ್ಟೇಕ್ ಮಾಡಿಬಿಡ್ತಾರೆ, ದುಡ್ಡು ಇಸ್ಕೊಳ್ಳೋವರೆಗೂ ಅಷ್ಟೇ. ಮತ್ತೊಂದು, ಈ ಚೆಕ್ಕಿನ ಜೊತೆ ಒಂದು ಈ ಸ್ಟಾಂಪನ್ನು ತೆಗೆದುಕೊಳ್ಬೇಕು. ಭರ್ತಿ ಮಾಡಿರ್ತಕ್ಕಂಥ, ಬಹುಶಃ ಈಗೆಲ್ಲ ಏನಾಗಿದೆ ಅಂದರೆ ಕಾಲೇಜಿ ಈ ಸ್ಟಾಂಪ್ ಮೇಲೆ ಸಿಗ್ನೇಚರ್ ಮಾಡ್ಕೊಬಿಡ್ತಾರೆ, ಅಂಥ ಒಂದು ಸಾಧ್ಯತೆ ಇರುತ್ತೆ. ಅದಾಗಬಾರ್ದು, ಅದೆಲ್ಲ ದುರುಪಯೋಗ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇದು ಈ ಸ್ಟಾಂಪನ್ನು ಕೂಡ ಪಡ್ಕೊಂಡು ಹಣವನ್ನು ಕೊಡಬೇಕಾಗುತ್ತೆ. ಮತ್ತೊಂದು ಅದನ್ನು ಹಾಗೆ ಹೇಳ್ತಾ ಇದ್ದೆ, ನೈಜತೆ, ಸಹಿಯ ನೈಜತೆ ಅಂತಂದರೆ, ಕೆಲವು ಪೆನ್ನಿನ ಹಿಂಕನ್ನು ಈ ಬಾಡಿ ಆಫ್ ದ ಚೆಕ್ಕಲ್ಲಿ ವರ್ಡ್ಸು ಕೆಲವು ಸೆಂಟೆನ್ಸನ್ನು ಒಂದು ಇಂಕಲ್ಲಿ ಬರೀತಾರೆ, ಸಹಿಯನ್ನು ಒಂದು ಇಂಕಲ್ಲಿ ಬರೀತಾರೆ. ಸೊ ಇದಾದಾಗ ಏನಾಗುತ್ತೆ, ನಾಳೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟಿಗೆ ಹೋದಾಗ ಅಲ್ಲಿ ವ್ಯತಿರಿಕ್ತವಾಗಿ ಕಾಣ್ತದೆ. ಸೊ ಅವಾಗ ಬಂದು ಅವನೇನು ಹೇಳ್ತಾನೆ, ನಾನು ಬರ್ಕೊಟ್ಟೆ ಇಲ್ಲ ಚೆಕ್, ಅವರೇ ಬರ್ಕೊಂಡಿದ್ದಾರೆ ಇಷ್ಟು ಬೇಕಾದಂಗೆ ಅಂತ ಹೇಳುವಂಥ, ಫೇಕ್ ಸೈನ್ ಮಾಡ್ಕೊಂಡಿದ್ದಾರೆ, ಫೇಕ್ ಸೈನ್ ಮಾಡಿ. ಒಂದು ಮತ್ತೊಂದು, ಆ ವ್ಯಕ್ತಿ ಏನು ಆರೋಪಿ ಇದ್ದಾನೆ, ಹಣವನ್ನು ಸಾಲವಾಗಿ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿಯ ಫೋನ್ ನಂಬರ್ಗಳನ್ನು ನಾವು ಆಲ್ಟರ್ನೇಟಿವ್ ಫೋನ್ ನಂಬರ್ಗಳನ್ನು ಕಲೆಕ್ಟ್ ಮಾಡಬೇಕು. ಅಂದರೆ ಚಾಲ್ತಿ ಹೊಂದಿರತಕ್ಕಂಥ ಫೋನ್ ನಂಬರನ್ನು ನಾವು ಪಡ್ಕೋಬೇಕು. ಕೆಲವು ಬ್ಯಾಂಕ್ಗಳಲ್ಲಿ ಅಟ್ಯಾಚ್ ಮಾಡಿರ್ತಾರೆ ಫೋನ್ ನಂಬರ್ಗಳನ್ನು, ಅಂಥದ್ದನ್ನೆಲ್ಲ ನಾವು ಪರಿಶೀಲಿಸಿ ತಗೊಂಡ್ರೆ ಒಳ್ಳೆಯದು. ಅದಲ್ಲದೆ ಅವರ ಸಂಬಂಧಿಕರ ಅಥವಾ ಸ್ನೇಹಿತರ ಫೋನ್ ನಂಬರ್ಗಳನ್ನ ನಾವು ಆಲ್ಟರ್ನೇಟಿವ್ ತಗೋಬೇಕಾಗುತ್ತೆ. ಇಲ್ಲಾಂತಂದ್ರೆ ಏನಾಗುತ್ತೆ ಅಂದರೆ, ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋವಂಥದ್ದು ಅಥವಾ ಡ್ಯಾಮೇಜ್ ಮಾಡಿಬಿಟ್ಟು ಕೈಗೆ ಸಿಗದಿರ್ತಕ್ಕಂಥ, ಫೋನು ರಿಸೀವ್ ಮಾಡದೇ ಇರ್ತಕ್ಕಂಥದ್ದು, ಈ ಥರದ್ದೆಲ್ಲ ಒಂದು ಸಾಧ್ಯ ಆಗುತ್ತೆ. ಅದೇ ರೀತಿ ಒಂದಿಬ್ಬರು ಸಾಕ್ಷಿಗಳ ಸಮ್ಮುಖದಲ್ಲಿ ಕೊಟ್ಟರೆ ಒಳ್ಳೆಯದು. ಇಷ್ಟೆಲ್ಲ ಪ್ರೊಸೀಜರು ಹಣವನ್ನು ಕೊಡಬೇಕಾದ್ರೆ ಯಾರು ಕೂಡ ಸುಮ್ಮನೆ ಯಾವುದು ಹಣ ಬಂದಿರೋದಿಲ್ಲ, ಗಟ್ಟಿ ಹಣಗಳು ಅಲ್ವಾ. ಕಷ್ಟಪಟ್ಟು ಹಣವನ್ನು ಕೂಡಿಟ್ಟಿರ್ತಾರೆ, ಏನಕ್ಕೋ ಅವರ ಕಷ್ಟಕ್ಕೆ ಸುಖಕ್ಕೆ ಅಂತ. ಯಾರೋ ಒಬ್ಬ ಕಷ್ಟ ಅಂತ ಬಂದ ಕೂಡಲೇ ಮಾನವೀಯತೆಯ ದೃಷ್ಟಿಯಿಂದ ಅವನಿಗೆ ಸಹಾಯ ಮಾಡಬೇಕು ಅಂತೇಳಿ ಹಿಂದೆ ಮುಂದೆ ನೋಡದೆ ಅವರಿಗೆ ಹಣವನ್ನು ಕೊಡ್ತಾರೆ. ಕೆಲವರು ಉದ್ದೇಶಪೂರ್ವಕವಾಗಿಯೋ ಅಥವಾ ಆ ಕ್ಷಣದ ಸಮಸ್ಯೆಗಳ ಕಾರಣಕ್ಕಾಗಿಯೋ ಚೆಕ್ಗಳನ್ನು ಕೊಟ್ಬಿಡ್ತಾರೆ. ಬಟ್ ಭವಿಷ್ಯದ ಇವ್ರು ಯಾರು ನೋಡೋದಿಲ್ಲ ಆ ಸಂದರ್ಭದಲ್ಲಿ, ಯಾಕಂದ್ರೆ ತಕ್ಷಣ ಹಣ ಬೇಕಾಗಿರುತ್ತೆ. ಸೊ ಇಂಥದ್ದು ಕೂಡ ನಾವು ನೋಡಬೇಕಾಗುತ್ತೆ. ಇಲ್ಲಾಂದರೆ ಕೋರ್ಟು ಕಚೇರಿ ಅಂತ ಓಡಾಡಿಕೊಂಡು ನೆಮ್ಮದಿ ಹಾಳು ಮಾಡ್ಕೋಬೇಕು. ಸರ್, ಈಗ ಅದೇ ಚೆಕ್ನ ಇಸ್ಕೊಂಡಿರ್ತೀವಿ, ಆ ಚೆಕ್ ನಂಬರ್ನ ಅವ್ನು ಹೋಗಿ ಬ್ಯಾಂಕ್ನಲ್ಲಿ ನೀವು ಆಗ್ಲೇ ಹೇಳ್ದಾಗೆ ಅದನ್ನ ಲ್ಯಾಬ್ಸ್ ಮಾಡಿಸೋದು, ಅಥವಾ ಇಲ್ಲ ನಂದು ಚೆಕ್ ಇದು ಕಳೆದೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದು, ಈ ರೀತಿ ಹೆಂಗ್ ಮಾಡಿದಾಗ ನಾವೇನ್ ಮಾಡ್ಬೇಕು? ಈಗ ಕೆಲವರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಈಗ ಚೆಕ್ಕನ್ನು ಕೊಟ್ಟಿರ್ತಾರೆ, ಚೆಕ್ಕನ್ನು ಕೊಟ್ಟು ಹಣವನ್ನು ಪಡೆದು ನೆಕ್ಸ್ಟ್ ಡೇ ಯಾವತ್ತು ಅದು ಚೆಕ್ ಡೇಟ್ ಕೊಟ್ಟಿರ್ತಾನೆ, ಆ ಡೇಟು ಮುಗಿಯೋದಕ್ಕಿಂತ ಮುಂಚೆನೆ ಬ್ಯಾಂಕಿಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ತಾನೆ, ನನ್ನ ಚೆಕ್ ಕಳೆದೋಗಿದೆ, ನನ್ನ ಚೆಕ್ ಯಾರಾದರೂ ಮಿಸ್ಯೂಸ್ ಮಾಡ್ಕೋಬೋದು ಅಥವಾ ಯಾರಾದರೂ ಒಬ್ರು ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಅಲ್ಲಿ ಬ್ಯಾಂಕಿಗೆ ಒಂದು ಅರ್ಜಿನ ಕೊಡ್ತಾನೆ, ದಯವಿಟ್ಟು ನನ್ನದು ಅಕೌಂಟು ಸ್ಟಾಪ್ ಮಾಡಿ, ಪೇಮೆಂಟ್ ಸ್ಟಾಪ್ ಮಾಡಿ, ಯಾರಾದರೂ ಈ ಥರದ ಚೆಕ್ ಬಂದರೆ. ಅಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥದ್ದು ಕೂಡ ನಡೀತದೆ. ಕೆಲವು ಬ್ಯಾಂಕ್ ಕೂಡ ಅದನ್ನ ಅಕ್ಸೆಪ್ಟ್ ಮಾಡತ್ತೆ, ಯಾಕಂದ್ರೆ ಆತನೇ ಅಕೌಂಟ್ ಹೋಲ್ಡರ್, ಯಾಕೆಂದ್ರೆ ಅವನೇ ಅಕೌಂಟ್ ಹೋಲ್ಡರ್, ಮಾಡ್ಲೇಬೇಕು, ಅವನೊಬ್ಬ ಕಸ್ಟಮರ್ ಆಗಿರೋದ್ರಿಂದ ಬ್ಯಾಂಕ್ ಮಾಡ್ಲೇಬೇಕಾಗತ್ತೆ. ಸೊ ಅದರಿಂದ ಬಟ್ ಈ ಕಡೆ ಅವನ ಪರಿಸ್ಥಿತಿ ಏನಾಗಬೇಕು ಸರ್, ಹಣ ಇಸ್ಕೊಟ್ಟು? ಅದೇ ಈಗ ಅದು ಏನಾಗುತ್ತೆ ಅಂದರೆ, ಈಗ ಹಣವನ್ನು ಕೊಟ್ಟಂಥ ವ್ಯಕ್ತಿ ಅವನು ಏನು ನೈಜತೆ ಇದೆಯೋ ಅಥವಾ ಅವನು ರಿಯಲ್ ಆಗಿ ಅವ್ನು ಕೊಟ್ಟಿದ್ದಾನೋ ಅಥವಾ ಅವನೇನು ದುರುಪಯೋಗ ಮಾಡ್ಕೊಳೋದಾನೋ ಅನ್ನೋದು ಸಾಬೀತುಪಡಿಸೋದಕ್ಕೆ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಈಗ ಅವನು ಹಣ ಕೊಟ್ಟುವಂಥವ್ನು ಕೊಟ್ಟಿಲ್ಲದೇ ಇರ್ಬೋದು, ಅಥವಾ ಚೆಕ್ಕನ್ನು ನಾನು ಆಮೇಲೆ ಹೇಳ್ತೀನಿ ಕೆಲವು ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿ ದುರುಪಯೋಗ ಆಗುತ್ತೆ ಅನ್ನೋವಂಥದ್ದು ಹೇಳ್ತೀನಿ ನಾನು.
ಈಗ ಮತ್ತೊಂದು ನಾವು ಪಾಯಿಂಟ್ಸ್ಗೆ ಹೋಗಬೇಕು ಅಂದರೆ, ಆರೋಪಿಯು ಸಾಲದ ಹಣ ವಾಪಸ್ ಕೊಡುವುದರಿಂದ ಯಾವ ಯಾವ ರೀತಿ ರೀತಿ- ತಪ್ಪಿಸ್ಕೊಳ್ತಾನೆ. ಈಗ ಹೌದು. ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೆ. ಅಂತ ಸಂದರ್ಭದಲ್ಲಿ ಆರೋಪಿ ಯಾವ ರೀತಿ ಅವನು ತಪ್ಪಿಸ್ಕೊಳ್ತಾನೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿ ತಪ್ಪಿಸ್ಕೊಳ್ತಾನೆ, ವಿಚಾರಣೆ ನ್ಯಾಯಾಲಯದಲ್ಲಿ- ಹಂತದಲ್ಲಿ ಹೌದು, ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ತಪ್ಪಿಸ್ಕೊಳ್ತಾನೆ ಅನ್ನೋದು ನಾವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ವಾಸ್ತವತೆ ಇರಲಿ ಇಲ್ಲದೆ ಇರಲಿ, ಬಟ್ ಅವನು ಕೋರ್ಟಿಗೆ ಹೋದ್ಮೇಲೆ ಕೆಲವು ಡಿಫೆನ್ಸ್ ಅನ್ನು ಅವನು ತಗೊಳ್ತಾನೆ. ಹ್ಮ್. ಕೆಲವು ಕಾಂಪ್ರಮೈಸ್ಗಳು ಆಗುತ್ತೆ. ನ್ಯಾಯ ನೀತಿ ಧರ್ಮ ಅಂತ ಇದ್ರೆ ಕೆಲವರು ಕೊಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ಕೊಡ್ತಾರೆ. ಇಲ್ಲ ಒಂದು ಸೆಟ್ಲ್ಮೆಂಟ್ ಸೆಟಲ್ಮೆಂಟ್ ಅಂದ್ರೂ ಮಾಡ್ಕೋತಾರೆ, ಕೋರ್ಟ್ ಮೂಲಕ ಅಥವಾ ಔಟ್ ಆಫ್ ಕೋರ್ಟ್ ಮಾಡ್ಕೋತಾರೆ. ಅಂದ್ರೆ ಅವ್ರಿಗೆ ಮೋಸ ಮಾಡಬಾರ್ದು ಏನಕ್ಕೆ ಆ ಕ್ಷಣದಲ್ಲಿ ಏನೋ ಅವ್ರಿಗೆ ತೊಂದರೆ ಆಗಿರುತ್ತೆ, ಬಟ್ ಅದಕ್ಕೆ ಇರ್ತದೆ. ಬಟ್ ಕೆಲವರು ಉದ್ದೇಶಪೂರ್ವಕವಾಗಿ ಮೋಸ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ಆರೋಪಿ ಯಾವ ರೀತಿ ಹಣವನ್ನು ಕೊಡೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೇನು ಡಿಫೆನ್ಸ್ ತಗೊಳ್ತಾನೆ ಅನ್ನೋದನ್ನ ಕೆಲವೊಂದು ಅಂಶಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. ಹೌದು. ಮೊದಲನೇದಾಗಿ ಅವನು ಆ ಚೆಕ್ಕಿನಲ್ಲಿರ್ತಕ್ಕಂಥ ಸಹಿ ನನ್ನದಲ್ಲ ಅಂತ ಹೇಳ್ತಾನೆ. ಕೋರ್ಟಲ್ಲಿ ವಿಚಾರಣೆ ಹಂತದಲ್ಲಿ ಹೇಳ್ತಾನೆ, ನಾನು ಆ ಚೆಕ್ಕಿಗೆ ಸಿಗ್ನೇಚರೇ ಮಾಡಿಲ್ಲ, ನಂದೇ ಅಲ್ಲ ಅಂತ ಹೇಳ್ತಾನೆ. ಆಮೇಲೆ ನಾನು ಆ ಚೆಕ್ಕು ಯಾರಿಗೂ ಕೊಟ್ಟಿಲ್ಲ. ಇದನ್ನ ಯಾಕೆ ಹೇಳ್ತಾನೆ ಅಂದ್ರೆ, ನನ್ನ ಚೆಕ್ ಕದ್ಕೊಂಡು ಹೋಗಿದೆ, ಯಾರೋ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಥವಾ ಯಾರೋ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋಂಥ ವಿಚಾರದಲ್ಲಿ ನನ್ನ ಚೆಕ್ಕನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ ಅನ್ನೋದೊಂದು ಒಂದು ವಿಚಾರ. ಆಮೇಲೆ ಆ ಚೆಕ್ಕಿನ ಮೇಲಿರ್ತಕ್ಕಂಥ ಬರಹಗಳು ನನ್ನದಲ್ಲ, ಅವರೇ ಬೇಕಾಬಿಟ್ಟು ಬರ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೊಂದು, ಚೆಕ್ಕಿನ ಮೇಲಿನ ಹಣದ ಮೊತ್ತ ಸರಿ ಇಲ್ಲ, ನಾನು ಇಸ್ಕೊಂಡಿದ್ದು 2 ಲಕ್ಷ, ಅವರು ಬರ್ಕೊಂಡಿರೋದು 5 ಲಕ್ಷ ಅನ್ನುವಂಥದ್ದು ಕೂಡ ಅವರು ಡಿಫೆನ್ಸ್ ತಗೋತಾರೆ. ಮತ್ತೊಂದು, ನನ್ನ ಚೆಕ್ಕು ಕಳೆದೋಗಿತ್ತು, ಅದನ್ನು ಇವರು ದುರುಪಯೋಗ ಮಾಡ್ಕೊಂಡಿದ್ದಾರೆ. ನಾನೆಲ್ಲೋ ಮನೆ ಬಳಿ ಬಂದ ಸಂದರ್ಭದಲ್ಲಿ ಅಥವಾ ನಾನೆಲ್ಲೋ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಬಿದ್ದೋಗಿತ್ತು, ಆ ಚೆಕ್ಕನ್ನು ಇವರು ದುರುಪಯೋಗ ಮಾಡಿಕೊಂಡು ಇದು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇರುತ್ತೆ. ಆಮೇಲೆ ನನ್ನ ಚೆಕ್ಕನ್ನು ಕದ್ದು ದುರುಪಯೋಗ ಮಾಡ್ಕೊಂಡಿದ್ದಾರೆ. ನನ್ನ ಸ್ನೇಹಿತ ನಮ್ಮ ಆಫೀಸಿಗೆ ಬರ್ತಾ ಇದ್ದ, ನಮ್ಮ ಮನೆಗೆ ಬರ್ತಾ ಇದ್ದ, ಆಗಾಗ ನನ್ನ ವೈಯಕ್ತಿಕ ವಿಚಾರಕ್ಕೆ ನಾನು ಸಹಿ ಮಾಡಿ ಇಟ್ಟಿದ್ದೆ ನನ್ನ ಗೃಹ ಕೃತ್ಯಕ್ಕೋಸ್ಕರ, ಅಂಥ ಚೆಕ್ಕನ್ನು ಇವನು ಕದ್ಕೊಂಡೋಗಿ ದುರುಪಯೋಗ ಮಾಡ್ಕೊಂಡಿದ್ದಾನೆ ಅನ್ನೋಂತ ಹೇಳುವಂಥ ಸಾಧ್ಯತೆ ಕೂಡ ಸರ್. ಅಂದ್ರೆ ಆ ಸಂದರ್ಭದ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳಬೇಕಲ್ವ? ಕೊಡಲೇಬೇಕಾಗುತ್ತೆ. ಅವಾಗ ಅವನು ಮೋಸ ಮಾಡುವ ಪ್ರವೃತ್ತಿ ಇದ್ರೆ ಅದಕ್ಕೆ ಮುಂಚೆ ಹೋಗಿ ಬ್ಯಾಂಕಿಗೆ ಅಥವಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಆಕ್ಲಾಜ್ಮೆಂಟ್ ತಗೊಂಡು ಕೋರ್ಟಿಗೆ ಬಂದು ಆ ಥರ ಡಿಫೆನ್ಸ್ ತಗೋತಾನೆ. ನಾನು ಮೊದಲೇ ಕೊಟ್ಬಿಟ್ಟಿದ್ದೀನಿ ಅಂತ. ಕೊಡದೇ ಇದ್ರೆ ಅವ್ರಿಗೆ ಕೇಳ್ತಾರೆ, ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಯಾ ಪೊಲೀಸ್ ಸ್ಟೇಷನ್ಗೆ, ಬ್ಯಾಂಕಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ. ಅಲ್ಲ, ಕಂಪ್ಲೇಂಟ್ ಲಾಯರೇ ಕೇಳ್ತಾರೆ. ಅದಕ್ಕೇನ್ ಮಾಡ್ತಾನೆ ಇವನು, ಅದಕ್ಕೆ ಮುಂಚೆನೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು, ಬ್ಯಾಂಕಿಗೆ ಕಂಪ್ಲೇಂಟ್ ಕೊಟ್ಟು ಆ ಎಂಡೋರ್ಸ್ಮೆಂಟ್ ತಗೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಥರ ಅದು ಮೊದಲನೇ ಮೋಸ ಮಾಡುವ ಪ್ರವೃತ್ತಿಯನ್ನು ಹೊಂದಿ ಮೊದಲೇ ಮಾಡ್ತಕ್ಕಂಥದ್ದು. ಮತ್ತೊಂದು, ಏನು ಡಿಫೆನ್ಸ್ ತಗೋತಾನೆ ಅಂತಂದರೆ, ಹಣ ನೀಡಿರ್ತಕ್ಕಂಥ ವ್ಯಕ್ತಿಯು ನನಗೆ ಗೊತ್ತೇ ಇಲ್ಲ ಅಂತ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ಕೋರ್ಟಲ್ಲಿ. ಈ ಚೆಕ್ಕು ಕೇಸ್ ಹಾಕಿರ್ತಕ್ಕಂಥ ವ್ಯಕ್ತಿ ನಮ್ಮ ಕ್ಲೈಂಟ್ ಯಾರು ನೋಡೇ ಇಲ್ಲ ಅವನಿಗೆ. ಹೊರಗಡೆ ಕೇಸು ಪಾಸ್ ಓವರ್ ಆಗಿದೆ, ಹೊರಗಡೆ ಬಂದು ಕೂತ್ಕೊಂಡಿದ್ದಾನೆ ಹೋಟ್ಲಲ್ಲಿ. ಆ ವ್ಯಕ್ತಿ ಪಕ್ಕದಲ್ಲಿ ಅದೇ ವ್ಯಕ್ತಿ ಯಾರು ಆ ಕೇಸ್ ಹಾಕಿರ್ತಾನೆ ಅವನು ಬಂದು ಪಕ್ಕದಲ್ಲಿ ಕೂತಿದ್ದಾನೆ. ಇವನು ಬೇರೆಯವ್ರ ಹತ್ರ ಮಾತಾಡ್ತಾನೆ, ನನ್ನ ಚೆಕ್ಕು ಯಾರೋ ಅಂತ ಮುಖನೇ ನೋಡಿಲ್ಲ ನಾನು, ಕೇಸ್ ಹಾಕ್ಬಿಟ್ಟಿದ್ದಾರೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅವನು ಪಕ್ಕದಲ್ಲೇ ಕೂತ್ಕೊಂಡು ಕೇಳಿಸ್ಕೊಂಡಿದ್ದಾನೆ. ಮತ್ತೆ ಕೋರ್ಟಲ್ಲಿ ಕೇಸ್ ಕಾಲ್ ಮಾಡಿದಾಗ ಇಬ್ಬರು ಹೋಗಿ ಅಟೆಂಡ್ ಮಾಡಿದಾಗ ಆಗ ನೋಡಿದ್ದಾನೆ ಆ ವ್ಯಕ್ತಿ. ಸೊ ಇಂಥ ಸಂದರ್ಭಗಳು ಉಂಟು. ನಾನು ಆ ವ್ಯಕ್ತಿ ನೋಡೇ ಇರಲಿಲ್ಲ, ಸುಮ್ಮನೆ ಯಾವುದೋ ಒಂದು ಚೆಕ್ ತೊಗೊಂಡ್ಬಿಟ್ಟು ನನಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇರುತ್ತೆ. ಮತ್ತು ಸೊ ಇದು ಹೇಗೆ ಅಂತಂದರೆ, ಈಗ ನಿಮಗೆ ಚೆಕ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ನೀವು ಮತ್ತೆ ಅವ್ರ ಮಧ್ಯದಲ್ಲಿ ವ್ಯವಹಾರ ಆಗಿರುತ್ತೆ. ನೀವೇನು ಮಾಡಿರ್ತೀರಿ, ಇನ್ನೊಬ್ಬರ ಹತ್ರ ಕೊಟ್ಟು ಚೆಕ್ಕನ್ನು ಹಾಕಿಸ್ಕೊಂಡಿರ್ತೀರಿ. ಸೊ ನನಗೆ ಆ ವ್ಯಕ್ತಿ ಗೊತ್ತೇ ಇಲ್ಲ, ನೀವು ಅಷ್ಟೇ ಗೊತ್ತು. ನಿಮಗೆ ಕೊಟ್ಟಿರ್ತಕ್ಕಂಥ ಚೆಕ್ಕನ್ನು ಅವ್ನು ಬೇರೆಯವ್ರ ಹತ್ರ ಕೊಟ್ಬಿಟ್ಟು ಹಾಕ್ಸ್ಕೊಳ್ಳೋವಂಥದ್ದು. ಸೊ ಇಂಥ ಸಂದರ್ಭಗಳು ಉಂಟು. ಮತ್ತೊಂದು, ನಾನು ಹಣವನ್ನು ಅವರಿಂದ ಪಡೆದೇ ಇಲ್ಲ, ಈ ಚೆಕ್ಕು ದುರುಪಯೋಗ ಆಗುತ್ತೆ. ನಾನು ಅವ್ರ ಹತ್ರ ಹಣನೇ ಇಸ್ಕೊಂಡಿಲ್ಲ, ಮತ್ತು ನನಗೆ ಅವ್ರ ಹತ್ರ ಹಣ ಇಸ್ಕೊಳ್ಳುವಷ್ಟು ಕಷ್ಟ ಇಲ್ಲ, ನನಗೆ ಸಾಕಷ್ಟು ಆದಾಯ ಇದೆ, ನಾನು ಯಾಕೆ ಅವ್ರ ಹತ್ರ ಸಾಲ ಇಸ್ಕೋಬೇಕು ಅನ್ನುವಂಥ ಒಂದು ಡಿಫೆನ್ಸ್ ಕೂಡ ತಗೊಳ್ತಾರೆ. ಮತ್ತು ಅವನಿಗೆ ಸಾಲ ಕೊಡುವಷ್ಟು ಆದಾಯ ಇಲ್ಲ, ಆ ವ್ಯಕ್ತಿಗೆ ಏನು ಕಂಪ್ಲೇಂಟ್ ಕೇಸ್ ಹಾಕಿರ್ತಾನೆ ಆ ವ್ಯಕ್ತಿ ನನಗೆ ಸಾಲ ಕೊಡುವಷ್ಟು ಹಣ ಅವ್ರ ಹತ್ರ ಇರಲಿಲ್ಲ, ಆಮೇಲೆ ಅವರು ಆದಾಯ ತೆರಿಗೆ ಕಟ್ಟಿಲ್ಲ ಅನ್ನುವಂಥ ಒಂದು ಡಿಫೆನ್ಸ್ ತಗೊಳ್ತಾರೆ. ಇನ್ನು ಸಾಕಷ್ಟು ರೀತಿಯಲ್ಲಿ ಡಿಫೆನ್ಸ್ ತಗೊತಾನೆ. ಸೊ ಇಷ್ಟು ಒಬ್ಬ ಆರೋಪಿಯು ಸಾಲದ ಹಣವನ್ನು ಕೊಡುವುದರಿಂದ ತಪ್ಪಿಸ್ಕೊಳ್ಳೋದಕ್ಕೆ
ನ್ಯಾಯಾಲಯದಲ್ಲಿ ಕೋರ್ಟ್ಗಳಲ್ಲಿ ಇಷ್ಟು ಡಿಫೆನ್ಸ್ಗಳನ್ನು ತಗೊಳ್ತಾನೆ. ಹಣ ಪಡೆದಿರುವಂತ ವ್ಯಕ್ತಿ ಯಾವ ರೀತಿ ಮೋಸ ಮಾಡ್ತಾನೆ ಅಂತ ನಾವು ನೋಡಿದ್ವಿ, ಕೋರ್ಟಲ್ಲಿ ಯಾವ ರೀತಿಯಾಗಿ ಹೇಳಿಕೆಗಳನ್ನ ಡಿಫೆನ್ಸ್ ಕೊಡ್ತಾನೆ ಅಂತ ತಗೋತಾನೆ. ನಾವು ಮಾತಾಡಿದ್ವಿ. ಈಗ ಚೆಕ್ ಇಸ್ಕೊಂಡಂತವನು ಯಾವ ರೀತಿಯಾಗಿ ಮೋಸ ಮಾಡ್ತಾನೆ, ಆತ ಯಾವ ರೀತಿಯಾದಂತ ಸ್ಟ್ಯಾಂಡ್ಸ್ ಗಳನ್ನ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ? ಹಾಂ, ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಬಹುತೇಕ ಪ್ರಕರಣಗಳು ಆರೋಪಿ ಏನು ಚೆಕ್ಕನ್ನು ಸಾಲವಾಗಿ ಹಣವನ್ನು ಪಡೆದು ಚೆಕ್ಕನ್ನು ಕೊಟ್ಟಿರ್ತಾನಲ್ಲ, ಅವನ ಮೇಲೆ ಸಾಕಷ್ಟು ಕೇಸ್ಗಳು ದಾಖಲಾಗಿದೆ. ಈ ಹಣವನ್ನು ಸಾಲವಾಗಿ ಕೊಟ್ಟಿರ್ತಕ್ಕಂಥವನು, ಅಂದರೆ ಚೆಕ್ಕನ್ನು ಪಡೆದು ಹಣವನ್ನು ಸಾಲವಾಗಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಆ ಚೆಕ್ಕುಗಳನ್ನು ದುರುಪಯೋಗ ಮಾಡ್ಕೊಳ್ತಾನೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಈ ಆರೋಪಿಯು ತನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ತನ್ನ ಮನೆಯಲ್ಲಿ ಸಹಿ ಮಾಡಿ ಒಂದು ಚೆಕ್ಕನ್ನು ಇಟ್ಕೊಂಡಿರ್ತಾನೆ. ಒಬ್ಬ ಸ್ನೇಹಿತ ಅಥವಾ ಪರಿಚಯಸ್ಥ ಅಥವಾ ನನ್ನ ಫ್ರೆಂಡ್ ಜೊತೆಗೆ ಬಂದಿರತಕ್ಕಂಥ ಯಾವುದೊಬ್ಬ ವ್ಯಕ್ತಿ ಆ ಚೆಕ್ಕನ್ನು ಕದ್ದು ದುರುಪಯೋಗ ಮಾಡ್ಕೊಳ್ಬೋದು ಒಂದು. ಮತ್ತು ಈ ಆರೋಪಿಯೇ ಕಳೆದು ಹೋದಂತಹ ಚೆಕ್ಕನ್ನು, ಆರೋಪಿಯ ಕಳೆದು ಹೋಗಿರ್ತಕ್ಕಂಥ, ಅಂದರೆ ಉದಾಹರಣೆಗೆ ಎಲ್ಲೋ ಟೌನ್ಗೆ ಹೋಗ್ತಾ ಇರ್ತಾನೆ ಒಂದು ಸ್ಕೂಟ್ರು ಬೈಕಲ್ಲಿ, ಅವನ ಬ್ಯಾಗಲ್ಲಿ ಚೆಕ್ಕು ಕೆಲವೊಂದು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗಿರ್ತಾನೆ. ಹೋಗ್ಬೇಕಾದ್ರೆ ಎಲ್ಲೋ ಒಂದು ಅದು ಬಿದ್ದು ಕಳೆದೋಗ್ಬಿಟ್ಟಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ಹಿಂದ್ಗಡೆ ಯಾರೊಬ್ಬ ಆ ದಾರಿ ಮೂಲಕ ಬರ್ತಾ ಇರ್ತಾನೆ. ಅವನಿಗೆ ಆ ಚೆಕ್ಕು ಡಾಕ್ಯುಮೆಂಟ್ಸ್ಗಳೆಲ್ಲ ಸಿಕ್ಬಿಡುತ್ತೆ. ಆ ಡಾಕ್ಯುಮೆಂಟ್ಸಲ್ಲಿ ಅವನ ಅಡ್ರೆಸ್ಸು, ಅವನದು ಸಂಪೂರ್ಣ ಡೀಟೇಲ್ಸ್ ಇರುತ್ತೆ. ಆ ಒಂದು ಚೆಕ್ಕನ್ನು, ಏನು ಕಳೆದು ಹೋಗಿರ್ತಕ್ಕಂಥ ಚೆಕ್ಗಳು ಡಾಕ್ಯುಮೆಂಟ್ಸ್ಗಳನ್ನು ದುರುಪಯೋಗ ಮಾಡಿಕೊಂಡು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿ ಅಕ್ರಮ ಲಾಭ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಉಂಟು. ಮತ್ತೊಂದು, ಈ ಖಾಲಿ ಚೆಕ್ಕನ್ನು ಹೆಚ್ಚು ಮೊತ್ತವನ್ನು ಭರ್ತಿ ಮಾಡಿ ದುರುಪಯೋಗ ಮಾಡ್ತಕ್ಕಂಥದ್ದು. ಈಗ ಕಷ್ಟ ಅಂತ ಅಂದ್ಕೊಳ್ಳೆ ಏನು ಬೇಕಾದ್ರೂ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತಾರೆ. ಈಗ ಅವ್ರ ಮನೇನ ನಾನು ಆಗಲೇ ಹೇಳ್ತಾ ಇದ್ದೆ, ಅವ್ರ ತಾಯಿಗೆ ಹುಷಾರಿಲ್ಲ ಅಥವಾ ಇನ್ನೇನೋ ಸಮಸ್ಯೆ ಇದೆ, ಅಂಥ ಹಾಸ್ಪಿಟ್ಲ್ಗೆ ದುಡ್ಡು ಹೆಚ್ಚು ಕಟ್ಟಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಯಾರೊಬ್ಬ ಸ್ನೇಹಿತನಿಗೆ ಹೋಗಿ ದುಡ್ಡು ಕೇಳ್ತೀವಿ ಸಾಲ. ಆ ಸಂದರ್ಭದಲ್ಲಿ ನಾವು ಈಗ ತಕ್ಷಣಕ್ಕೆ ನನಗೆ ಬೇಕು, ನನ್ನ ಕಷ್ಟನ ಬಗೆಹರಿಸ್ಕೋಬೇಕು, ಅವ್ರು ಏನು ಡಾಕ್ಯುಮೆಂಟ್ ಕೇಳ್ತಾರೆ ಎಲ್ಲವನ್ನು ಕೂಡ ಕೊಡೋದಕ್ಕೆ ನಾನು ರೆಡಿ ಇರ್ತೀನಿ. ಅವ್ನು ಖಾಲಿ ಪೇಪರಲ್ಲಿ ಸಿಗ್ನೇಚರ್ ಮಾಡು ಅಂದರೂ ಮಾಡ್ಕೊಡೋಕ್ಕೆ ರೆಡಿ ಇರ್ತಾರೆ. ಖಾಲಿ ಚೆಕ್ ಮೇಲೆ ಸಿಗ್ನೇಚರ್ ಮಾಡಿ ಕೊಡೋದಕ್ಕೂ ರೆಡಿ ಇರ್ತಾರೆ. ಇನ್ನೂ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ಗಳು ಕೊಡೋಕ್ಕೂ ಕೂಡ ರೆಡಿ ಇರ್ತಾರೆ. ಸೊ ಅಂಥ ಒಂದು ಖಾಲಿ ಚೆಕ್ಗಳನ್ನು ಈ ಏನು ಹಣವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ಹೊರತುಪಡಿಸಿ ಹೆಚ್ಚು ಅಮೌಂಟನ್ನು ಬರೆದು ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದು ಕೂಡ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಮತ್ತೊಂದು, ಆರೋಪಿಯ ಖಾಲಿ ಚೆಕ್ಕಿನ ಮೇಲೆ ಸಹಿಯನ್ನು ಫೋರ್ಜರಿ ಮಾಡ್ತಕ್ಕಂಥದ್ದು. ಕೆಲವು ಬೇರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಅವನ ಸಿಗ್ನೇಚರ್ ಇರ್ತದೆ, ಅಥವಾ ಇನ್ನೆಲ್ಲೋ ಒಂದು ಕಡೆ ಅವನು ಸಹಿ ಮಾಡಿದ್ದನ್ನು ನೋಡಿರ್ತಾನೆ, ಸೇಮ್ ಅದೇ ಥರ ಫೋರ್ಜರಿ ಮಾಡಲಿಕ್ಕೆ ಹೋಗ್ತಾರೆ. ಅಂಥ ಒಂದು ಸಂದರ್ಭಗಳು ಉಂಟು. ಮತ್ತೊಂದು, ಈ ಆರೋಪಿಯು ಬೇರೆಯವರಿಗೆ ಚೆಕ್ಕನ್ನು ಕೊಟ್ಟಿರ್ತಾರೆ, ಅವ್ರದ್ದೇನೋ ಟ್ರಾನ್ಸಾಕ್ಷನ್ ಇರುತ್ತೆ, ಅಂಥ ಚೆಕ್ಕನ್ನು ಇವನು ತೊಗೊಂಡೋಗಿ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿ ಹಣವನ್ನು ಪಡ್ಕೊಳ್ಳುವಂಥದ್ದು. ಮತ್ತೊಂದು ವಿಚಾರ ಏನು ಅಂತಂದರೆ, ಈ ಕೆಲವು ವ್ಯಕ್ತಿಯ ದೌರ್ಜನ್ಯದಿಂದ ಆರೋಪಿಯ ಚೆಕ್ಕನ್ನು ಪಡೆದು ಅಥವಾ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಪೊಲೀಸ್ನವ್ರ ಹತ್ರ ಫೋನ್ ಮಾಡಿಸಿ ಕರೆಸ್ಬಿಟ್ಟು ಒಂದು ಸುಳ್ಳು ಯಾವುದೋ ಒಂದು ದೂರನ್ನ ದಾಖಲು ಮಾಡಿಸಿ, ನಿನ್ನ ಚೆಕ್ ತೊಗೊಂಬ, ನನಗಿಷ್ಟು ಹಣ ಕೊಡು, ಖಾಲಿ ಚೆಕ್ ಕೊಡು ಅಂತೇಳಿ ದೌರ್ಜನ್ಯ ಮಾಡಿ ಅವ್ರ ಹತ್ರ ಹಣ ಚೆಕ್ಕನ್ನು ಇಸ್ಕೊಂಡು ಕೇಸ್ ಹಾಕುವಂಥದ್ದು, ಈ ಥರದ್ದು ಕೂಡ ನಡೀತದೆ. ಮತ್ತು ಆರೋಪಿಯ ಚೆಕ್ಕಿನ ಮೇಲಿನ ಬರಹವನ್ನು ತಿದ್ದಿ ಹೆಚ್ಚು ಹಣವನ್ನು ಭರ್ತಿ ಮಾಡಿ ದುರುಪಯೋಗ ಮಾಡ್ತಕ್ಕಂಥದ್ದು, ಅದು ಕೂಡ ನಡೀತದೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ಹೇಳಲೇಬೇಕಾಗತ್ತೆ, ಒಂದು ನೈಜ ಘಟನೆ ಇದು. ಈಗ ಒಬ್ಬ ಆರೋಪಿ 4 ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿರ್ತಾನೆ ಸಾಲವಾಗಿ. ಆ 4 ಲಕ್ಷ ಹಣವನ್ನು ಇವನೇನು ಮಾಡ್ತಾನೆ, ಭರ್ತಿ ಮಾಡಿ ಕೊಡ್ತಾನೆ. 3 ತಿಂಗಳಾದ್ಮೇಲೆ ನಾನು ನಿಮ್ಗೆ ಕೊಡ್ತೀನಿ ಏನಂತ ವರ್ಡಲ್ಲಿ ಇದರಲ್ಲಿ ಸಂಖ್ಯೆನಲ್ಲಿ 450 ಹಾಕಿರ್ತಾನೆ, ಅಂದರೆ 4 ಲಕ್ಷ. ಆ ಬಾಕ್ಸಲ್ಲಿ 4ರ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ 4ರ ಪಕ್ಕದಲ್ಲಿ 1 ಹಾಕಿದ್ರೆ ಅದೆಷ್ಟಾಗುತ್ತೆ? 14 ಲಕ್ಷ ಆಗುತ್ತೆ. ಈ ಸೆಂಟೆನ್ಸಲ್ಲಿ ಇದರಲ್ಲೂ ಕೂಡ ಏನು 4 lakhs ಅಂತ ಇರುತ್ತೆ, FOUR 4 ಪಕ್ಕದಲ್ಲಿ ಸ್ಪೇಸ್ ಬಿಟ್ಟಿರ್ತಾನೆ, ಆಮೇಲೆ ಲ್ಯಾಕ್ಸ್ ಅಂತ ಹಾಕಿರ್ತಾನೆ.
ಆ 4 ಪಕ್ಕದಲ್ಲಿ FOUR 4 ಪಕ್ಕದಲ್ಲಿ ಟೀನ್ ಅಂತ ಬರೆದ್ರೆ 14. TEN ಅಂತ ಬರೆದ್ರೆ 14 lakhs ಆಗುತ್ತೆ. ಸೇಮ್ ಅದೇ ಥರದ ಇಂಕನ್ನು ಬಳಸಿ ಆ ಜಾಗವನ್ನು ಹೆಚ್ಚು ಅಮೌಂಟನ್ನು ಭರ್ತಿ ಮಾಡಿ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಅದೇ ರೀತಿ 7 lakhs ಅಂತಿದ್ರೆ 17 lakhs, 20 lakhs ಅಂತ ಇದ್ರೆ 23 lakhs, 25 lakhs, ಈ ಥರ ಆ ಥರ ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಇದು ನೈಜ ಘಟನೆಯನ್ನು ನಾನು ನಿಮ್ಮ ಈ ಒಂದು ಚಾನಲ್ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಥರ ದುರುಪಯೋಗ ಆಗುತ್ತೆ. ಆದ್ದರಿಂದ ಯಾರಿಗೂ ಕೂಡ ಚೆಕ್ಕನ್ನು ಕೊಡುವಾಗ ಅಥವಾ ಹಣವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು, ವಹಿಸ್ಬೇಕಾಗುತ್ತೆ. ಇಲ್ಲಾಂದರೆ ಕೋರ್ಟು ಕಚೇರಿ ಸ್ನೇಹ ಸಂಬಂಧಗಳನ್ನು ಕಳ್ಕೊಂಡು ಬರೀ ಹಣವನ್ನು ಕೊಟ್ಟಿರತಕ್ಕಂಥ ಹಣವನ್ನು ವಾಪಸ್ ಪಡೆಯೋದಕ್ಕೆ ಅಥವಾ ಚೆಕ್ಕುಗಳನ್ನು ಕೊಟ್ಟು ಅದರಿಂದ ಬಚಾವಾಗೋದಕ್ಕೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಮತ್ತೊಂದು ಹಾಂ ಸರ್, ಅದೇ ಈಗ ಹೇಳ್ತಾ ಇದ್ರಿ, ಈಗ ನಾವು ಏನಾದ್ರು ಹಣ ಬೇಕು ಅಂತೇಳಿ ಬರೀ ಖಾಲಿ ಚೆಕ್ನ ಕೊಟ್ಬಿಟ್ರೆ ಅದು ಯಾವ ರೀತಿ ಪ್ರಾಬ್ಲಮ್ ಉಂಟು ಮಾಡುತ್ತೆ ನೆಕ್ಸ್ಟ್? ನಾನು ಆಗಲೇ ಹೇಳ್ತಾ ಇದ್ದೀನಿ, ಈ ಖಾಲಿ ಚೆಕ್ಕು ದುರುಪಯೋಗ ಆಗೋದಕ್ಕೆ ಕಾರಣ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಖಾಲಿ ಚೆಕ್ಕನ್ನು ಯಾರಿಗೂ ಕೂಡ ಕೊಡಬಾರ್ದು. ಕಷ್ಟ ಅಂತ ಅಂದಾಗ ಏನನ್ನೂ ಕೂಡ ನೋಡದೆ ಆ ಕ್ಷಣದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಕೆಲವರು ಖಾಲಿ ಚೆಕ್ಕಿನ ಮೇಲೆ ಸಹಿಯನ್ನು ಮಾಡಿಕೊಟ್ಬಿಟ್ಟಿರ್ತಾರೆ. ಸೊ ಅಂತಹ ಒಂದು ಖಾಲಿ ಚೆಕ್ಕಿನ ಮೇಲೆ ಈಗ ಉದಾಹರಣೆಗೆ 4 ಲಕ್ಷ ರೂಪಾಯಿ ಹಣವನ್ನು ಇಸ್ಕೊಂಡು ಖಾಲಿ ಚೆಕ್ಕನ್ನು ಕೊಟ್ಟರೆ ಅವನು 10 ಲಕ್ಷ ಬರ್ದಾಕ್ಬಿಡ್ತಾನೆ. ಯಾಕೆ ಬರ್ದಾಕ್ತಾನೆ ಅಂದರೆ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲಿ ಕಾಂಪ್ರಮೈಸಿಗೆ ಅಂತ ಬರ್ತಾನೆ. 10 ಲಕ್ಷ ಕೊಡೋದಕ್ಕಾಗಲ್ಲ, ಕಾಂಪ್ರಮೈಸಿಗೆ ಬರ್ತಾನೆ. ಅಟ್ಲೀಸ್ಟ್ ಅವಾಗ ಒಂದು 5 ಲಕ್ಷನಾದರೂ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 5 ಲಕ್ಷನಾದರೂ ವಸೂಲಿ ಮಾಡ್ಬೋದಲ್ಲ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಾನೆ. ಲಾಯರಿಗೆ ಫೀಸ್ ಕೊಡಬೇಕು, ಕೋರ್ಟ್ ಖರ್ಚು ವೆಚ್ಚ, ಓಡಾಡಿದ್ದು ಖರ್ಚು ವೆಚ್ಚಗಳೆಲ್ಲ ಅಂತ ಅದು ತಲೆಯಲ್ಲಿ ಇಟ್ಕೊಂಡು ಅಷ್ಟು ಹಾಕ್ಬಿಟ್ಟಿರ್ತಾನೆ. ಬಟ್ ಅದು ಫ್ಯೂಚರಲ್ಲಿ ಸಾಬೀತುಪಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಉದಾಹರಣೆಗೆ ಈಗ ನಾವು ಹಣವನ್ನು ಎಷ್ಟು ಬೇಕೋ ಅಷ್ಟು ಬರೆಯೋಕ್ಕಾಗಲ್ಲ. ಈಗ ಅವನ ವೈಯಕ್ತಿಕ ಹಿನ್ನೆಲೆ ಅಥವಾ ಅವನದು ಏನು ಆದಾಯದ ಕೆಪಾಸಿಟಿ ನೋಡಬೇಕಾಗುತ್ತೆ, ಇನ್ಕಮ್ ಕೆಪಾಸಿಟಿಯನ್ನು ನೋಡಬೇಕಾಗುತ್ತೆ. ಈಗ ಖಾಲಿ ಅಮೌಂಟನ್ನು ಇಸ್ಕೊಂಡು ಖಾಲಿ ಚೆಕ್ ಕೊಡುವಂಥವನು ಅವನಿಗೇನು ಅಷ್ಟೊಂದು ಆದಾಯ ಇರೋದಿಲ್ಲ. ಇವನು ಆ ಖಾಲಿ ಚೆಕ್ಕನ್ನು ಜಾಸ್ತಿ ಅಮೌಂಟ್ ಭರ್ತಿ ಮಾಡಿ ಹಾಕ್ದ ಅಂದರೆ, ಜಾಸ್ತಿ ಅಮೌಂಟನ್ನು ಭರ್ತಿ ಮಾಡಿದ್ರೆ ಇವನಿಗೆ ಅಷ್ಟೊಂದು ಆದಾಯನೇ ಇಲ್ಲ, ಎಲ್ಲಿಂದ ತಂದು ಕೊಡ್ತಾನೆ ಅನ್ನೋದು ಅವನ ತಲೆಯಲ್ಲಿ ಇರಬೇಕು. ಈಗ ನಾನು 10 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇವನು ಕೊಟ್ಟಿದ್ದಕ್ಕೆ ಪ್ರೂಫ್ ತೋರಿಸ್ಬೇಕು. ಯಾರು ಅಂದ್ರೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ತೋರಿಸ್ಬೇಕು, ಕೊಟ್ಟಿದ್ದಕ್ಕೆ ಪ್ರೂಫ್ ತೋರಿಸ್ಬೇಕು. ಅಂದ್ರೆ 10 ಲಕ್ಷ ಮೋಡ್ ಆಫ್ ಪೇಮೆಂಟ್ ಯಾವ ರೀತಿ ಕೊಟ್ಟ, ಥ್ರೂ ಆನ್ಲೈನ್ ಕೊಟ್ನಾ ಅಥವಾ ಕ್ಯಾಶ್ ಕೊಟ್ನೋ ಅಂತ. ಸರಿ, ಕ್ಯಾಶ್ ಕೊಟ್ರೆ ಏನ್ ಮಾಡೋದು? ಕ್ಯಾಶ್ 2 ಲಕ್ಷದ ಮೇಲೆ ಕ್ಯಾಶ್ ಕೊಡೋದಕ್ಕೆ ಬರಲ್ಲ. ಓಕೆ, 2 ಲಕ್ಷದ ಮೇಲೆ ಕೊಡ್ಬೇಕು ಅಂದ್ರೆ ಅವನು ಥ್ರೋ ಚೆಕ್ ಕೊಡಬೇಕು, DD ಕೊಡಬೇಕು, ಇಲ್ಲ ಅಂತಂದ್ರೆ RTGS ಥ್ರೋ ಫೋನ್ ಪೇ, ಗೂಗಲ್ ಪೇ ಮಾಡಬೇಕು, ನೆಫ್ಟ್ ಅದರೆಲ್ಲ ಮಾಡಬೇಕಾಗತ್ತೆ. ಚೆಕ್ ಇದು ಕ್ಯಾಶ್ ಅಂತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನಾಗ್ತದೆ, ಸಾಕಷ್ಟು ಜನ ನಾವು ನೋಡ್ತಾ ಇದ್ದೀವಿ, 10 ಲಕ್ಷ ಕೊಟ್ವಿ, 20 ಲಕ್ಷ ಕೊಟ್ವಿ, ಎಲ್ಲ ಚೆಕ್ಕು ಕ್ಯಾಶ್ ಮೂಲಕ ಕೊಟ್ಬಿಟ್ವಿ ಅಂತ ಹೇಳ್ತಾರೆ. ಎಲ್ಲಿದೆ ಕ್ಯಾಶ್? ಎಲ್ಲಿಂದ ಬಂತು? ಅವನಿಗೆ ಆದಾಯದ ಮೂಲ ಏನು? ಅಥವಾ ಆ ಒಂದು ಅಮೌಂಟಿಗೆ ಕೊಟ್ಟಿರ್ತಕ್ಕಂಥ ಅಮೌಂಟಿಗೆ IT ರಿಟರ್ನ್ಸ್ ಫೈಲ್ ಮಾಡಿದಾನ? ಇದೆಲ್ಲವೂ ಕೂಡ ಕೋರ್ಟು ನೋಡುತ್ತೆ. ಕೋರ್ಟ್ ಯಾವುದನ್ನು ಕೂಡ ಸುಮ್ಮನೆ ನಂಬಲ್ಲ, ಚೆಕ್ ಕೊಟ್ಬಿಟ್ಟಿದ್ದಾನೆ ಮುಚ್ಕೊಂಡು ಯಾವುದನ್ನು ಕೂಡ ಕೋರ್ಟ್ ಮಾಡಲ್ಲ. ಪ್ರತಿಯೊಂದು ಅಂಶಗಳನ್ನ ಗಮನಿಸಿ ಕಾನೂನಿನ ಪರಿಧಿಯಲ್ಲಿ ಏನು ಬರ್ತದೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಅದನ್ನು ನೋಡಿ, ಎವಿಡೆನ್ಸ್ ಆಕ್ಟ್ ಪ್ರಕಾರ ಅದನ್ನೆಲ್ಲ ಗಮನಿಸಿ ಕೋರ್ಟು ಆದೇಶವನ್ನು ಮಾಡುತ್ತೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಡೋದಿಲ್ಲ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸರ್, ಈಗ ಚೆಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆರೋಪಿಗೆ ಶಿಕ್ಷೆ ಕೂಡ ಆಗತ್ತೆ. ಸೊ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಸರ್? ವಿಚಾರಣಾ ನ್ಯಾಯಾಲಯ ಅಂದ್ರೆ ಅಧೀನ ನ್ಯಾಯಾಲಯಗಳು, ಅಂದ್ರೆ ವಿಚಾರಣೆ ಮಾಡ್ತಕ್ಕಂಥ ನ್ಯಾಯಾಲಯಗಳು ತೀರ್ಪನ್ನು ಕೊಟ್ಟಾಗ, ಅಂದರೆ ಆರೋಪಿ ಹಣವನ್ನು ಕೊಡಬೇಕು ಅಂತೇಳಿ ಅವನ ಮೇಲೆ ಶಿಕ್ಷೆಯನ್ನು ಪ್ರಕಟ ಮಾಡಿದ ಮೇಲೆ ಅವನು ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ತಾವು ಕೇಳ್ತಾ ಇದ್ರಿ. ಅಂಥ ಸಂದರ್ಭದಲ್ಲಿ ಏನು ತೀರ್ಪು ಆಗುತ್ತೆ, ಆ ತೀರ್ಪು ಆದ ಕೂಡಲೇ CRPC ಅಂಡರ್ ಸೆಕ್ಷನ್ 389 ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಂದರೆ ನಾನು ಅಪೀಲ್ ಹೋಗ್ತೀನಿ, ನನಗೆ ಸಾಕಷ್ಟು ಗ್ರೌಂಡ್ಸ್ ಇದೆ, ನನ್ನ ವಾದನ ಆಲಿಸಿಲ್ಲ, ನಾನು ಅಪೀಲ್ ಹೋಗ್ತೀನಿ ಕೋರ್ಟಿಗೆ ಅಂತೇಳಿ, ಹೈಯರ್ ಕೋರ್ಟಿಗೆ ನಾನು ಅಪೀಲ್ ಹೋಗ್ತೀನಿ ಅಂತೇಳಿ ಒಂದು ಅರ್ಜಿಯನ್ನು ಹಾಕಿ
ಅವನು 1 ತಿಂಗಳು ವಾಯ್ದೆ ಕೊಡ್ತದೆ. ಅಂದರೆ ತೀರ್ಪು ಪ್ರಕಟ ಆಗಿದ್ದ ದಿನದಿಂದ ಅಪೀಲ್ ಹೋಗೋದಕ್ಕೆ 1 ತಿಂಗಳು ಟೈಮ್ ಅವಕಾಶ ಇರುತ್ತೆ. ಅಲ್ಲಿ ತನಕ ಅವನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಆ ಒಂದು 30 ಡೇಸ್ ಆದಮೇಲೂ ಕೂಡ ಆ ವ್ಯಕ್ತಿ ಅಪೀಲ್ ಹೋಗಲಿಲ್ಲ ಅಂದರೆ ಫಿರ್ಯಾದಿದಾರ ಅವನ ಮೇಲೆ ಬಂಧನದ ವಾರಂಟನ್ನು ಇಶ್ಯೂ ಮಾಡಿಸ್ಬೋದು. NBW ಇಶ್ಯೂ ಮಾಡಿಸ್ಬೋದು. ಅಪೀಲ್ ಹೋದ ಮೇಲೆ ಆ ಅಪಿಲೇಟ್ ಕೋರ್ಟ್ ಏನು ಮಾಡುತ್ತೆ, 60 ದಿನ ಸಮಯಾವಕಾಶನ ಕೊಡುತ್ತೆ. ನೀನು ಈ ಏನು ಟ್ರಯಲ್ ಕೋರ್ಟು ಆದೇಶ ಮಾಡಿದೆ, ಆ ಆದೇಶ ಮಾಡಿದ ಮೊತ್ತದ 20% ಹಣವನ್ನು ಅಲ್ಲಿ ಭರ್ತಿ ಮಾಡಿ ಡೆಪಾಸಿಟ್ ಮಾಡಿ ಬಾ ಅಂತೇಳಿ 60 ದಿನಗಳ ಕಾಲಾವಕಾಶನ ಕೊಡುತ್ತೆ. ಆ 60 ದಿನಗಳ ಕೊಟ್ಟ ನಂತರ ಆ ವ್ಯಕ್ತಿ ಅಮೌಂಟನ್ನು ಕಟ್ಟಿ ಬೇಲ್ ತಗೋಬೇಕಾಗುತ್ತೆ. ತಗೊಂಡ ನಂತರ ಅಪಿಲೇಟ್ ಕೋರ್ಟಲ್ಲಿ ವಾದ ವಿವಾದಗಳು ಏನು ಅಲ್ಲಿ ಟ್ರಯಲ್ ಕೋರ್ಟಲ್ಲಿ ನಡೆದಿರ್ತದೆ ಅದೇ ವಿಚಾರಗಳನ್ನು ಟ್ರಯಲ್ ಕೋರ್ಟ್ನವರು ಸರಿಯಾಗಿ ನನಗೆ ಆರ್ಗ್ಯುಮೆಂಟನ್ನು ಕೇಳಿಲ್ಲ, ನನ್ನ ವಾದವನ್ನು ಆಲಿಸಿಲ್ಲ, ನನ್ನ ಸಾಕ್ಷ್ಯವನ್ನು ಗಣನೆಗೆ ತೆಗೆದುಕೊಂಡಿಲ್ಲ, ಸೊ ನನಗೆ ಸಾಕಷ್ಟು ಗ್ರೌಂಡ್ಸ್ ಇದೆ ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ಆರ್ಗ್ಯುಮೆಂಟ್ ಎಲ್ಲ ಆಗುತ್ತೆ. ಅಲ್ಲಿ ವಾದ ವಿವಾದಗಳನ್ನು ಕೇಳಿ ಮಾನ್ಯ ನ್ಯಾಯಾಲಯಗಳು ತೀರ್ಪನ್ನು ಕೊಡುತ್ತೆ ಅಂತಿಮವಾಗಿ. ಸೊ ಇಲ್ಲಿ ಶಿಕ್ಷೆ ಏನಾದರೂ ಆರೋಪಿಗೆ ಆದರೆ ಅವನು ಹಣವನ್ನು ಕೊಡಬೇಕು, ಇಲ್ಲ ಅಂತಂದರೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಇಷ್ಟು ವಿಚಾರ. ಸರ್, ಈಗ ದೊಡ್ಡ ದೊಡ್ಡ ಕಂಪ್ನಿಗಳು ಕೆಲವೊಂದ್ಸಲ ಚೆಕ್ಗಳನ್ನ ಇಸ್ಕೊಳ್ತವೆ. ಅಂದ್ರೆ ಈಗ ಯಾವ್ದಾದ್ರು ಒಂದು ಲೋನ್ ವಿಚಾರಕ್ಕಾಗಿರೋದು, ಬ್ಯಾಂಕ್ ವಿಚಾರಕ್ಕೆ, ಅವ್ರು ಏನಾದರೂ ಹೋಗಿ ಈ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತಾ? ನೋಡಿ, ಚೆಕ್ಕು ಅಂತಂದರೆ ಎಲ್ಲರಿಗೂ ಸೀಮಿತವಾಗಿರ್ತಕ್ಕಂಥದ್ದು. ಚೆಕ್ಕಿನ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರ ಏನೇನು ಕಾನೂನು ಬಾಧ್ಯತೆಗಳಿದೆ ಆ ಎಲ್ಲ ಬಾಧ್ಯತೆಗೆ ಪ್ರತಿಯೊಬ್ಬರು ಕೂಡ ಅದನ್ನು ಅನುಸರಿಸಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಅವರಿಗೆ ಕಾನೂನಾತ್ಮಕವಾದಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದು ಯಾವುದೇ ವ್ಯಕ್ತಿ ಆಗಿರಲಿ, ಸಂಸ್ಥೆ ಆಗಿರಲಿ, ಸಂಘ ಆಗಿರಲಿ, ಯಾವುದೇ ಕಂಪನಿ ಆಗಿರಲಿ, ಅದನ್ನು ಅವರು ಅನುಭವಿಸ್ಬೇಕಾಗುತ್ತೆ. ಅಂದರೆ ಕೊಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕು ಅಂತೀರ? ಕೊಡೋಕ್ಕೆ ಮುಂಚೆನೇ ಅದು ಅವ್ರಿಗೆ ತಿಳಿದಿರಬೇಕು. ಈಗ ನಾನು ಏನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಅಂತಂದರೆ, ಈಗ ಕಾನೂನು ಎಲ್ಲ ಪ್ರತಿಯೊಂದು ಮನುಷ್ಯನ ಕೃತ್ಯಗಳಿಗೂ ಅಥವಾ ಅಪರಾಧಗಳಿಗೂ ಅಥವಾ ಅವರ ಮನಸ್ಥಿತಿಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಕಾನೂನುಗಳಿದೆ. ತಪ್ಪನ್ನು ಮಾಡಿ ನನಗೆ ಆ ಕಾನೂನು ಗೊತ್ತಿಲ್ಲ ಅಂತೇಳಿ ಬಚಾವಾಗೋದಕ್ಕೆ ಆಗೋದಿಲ್ಲ. ಅಂದರೆ ಅದಕ್ಕೆ ಹೇಳ್ತಾರೆ, ಇಗ್ನೋರೆನ್ಸ್ ಆಫ್ ಲಾ ಶುಡ್ ನಾಟ್ ಬಿ ಎಕ್ಸ್ಕ್ಯೂಸ್ಡ್ ಅಂತ ಕಾನೂನಲ್ಲಿ ಒಂದು ಸಿದ್ಧಾಂತ ಇದೆ. ಕಾನೂನು ನನಗೆ ಗೊತ್ತಿಲ್ಲ, ನನಗೆ ಅರಿವಿಲ್ಲ ಅಂತೇಳಿ ಮಾಡಿದ ತಪ್ಪಿಗೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳ್ಳೇಬೇಕಾಗತ್ತೆ. ಸೊ ಅದರಿಂದ ಈ ನಿಮ್ಮ ಚಾನಲ್ಲು ಸಾರ್ವಜನಿಕರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ತಾವು ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ. ತುಂಬ ಅವಶ್ಯಕತೆ ಇದೆ ಇವತ್ತಿನ ಸಮಾಜದಲ್ಲಿ. ಅಪರಾಧಗಳನ್ನು ಮಾಡಿ ನಂತರ ಅವ್ರಿಗೆ ಬರೀ ಶಿಕ್ಷೆ ಕೊಡೋದು ಮುಖ್ಯ ಅಲ್ಲ, ಶಿಕ್ಷಣವನ್ನು ಕೂಡ ಕೊಡಬೇಕಾಗತ್ತೆ. ಹೌದು, ಅದು ಭಾಳ ಮುಖ್ಯ. ಶಿಕ್ಷಣವನ್ನು ಕೊಡದೆ, ಅರಿವನ್ನು ಮೂಡಿಸದೆ, ಬರೀ ಅವ್ರಿಗೆ ಶಿಕ್ಷೆ ಪನಿಷ್ಮೆಂಟ್ ಕೊಡೋದೇ ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿದ್ರೆ ಜನಗಳಿಗೆ ಏನು ಗೊತ್ತಿರ್ತದೆ? ಗೊತ್ತಿರ್ತಕ್ಕಂಥವ್ರು ಈ ಸಮಾಜ ಏನು ಕಾನೂನು ಗೊತ್ತಿರ್ತಕ್ಕಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟು ಸಾಕಷ್ಟು ಜನಗಳಿಗೆ ಅವೇರ್ನೆಸ್ಸನ್ನು ಕೊಡಬೇಕು. ಇದು ಮಾಡಿದರೆ ತಪ್ಪಾಗುತ್ತೆ, ಆ ಒಂದು ಶಿಕ್ಷೆಯ ಪರಿಣಾಮ ಮತ್ತು ಪ್ರಮಾಣ ಯಾವ ರೀತಿ ಇರುತ್ತೆ, ನಿಮ್ಮ ಜೀವನ ಏನಾಗುತ್ತೆ ಅನ್ನುವಂಥದ್ದನ್ನು ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು, ಜಾಗೃತಿಯನ್ನು ಮೂಡಿಸಬೇಕು. ಇದು ಬಹಳ ಅವಶ್ಯಕ. ಸರ್, ಈಗ ಒಬ್ಬ ಆರೋಪಿ ಅಂದ್ರೆ ಕೋರ್ಟೆ ಕೂಡ ಆತ ಆರೋಪಿ ಅಂತ ಹೇಳಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ NBW ಕೂಡ ಇಶ್ಯೂ ಮಾಡಿರುತ್ತೆ. ಅದೇ ಸಂದರ್ಭದಲ್ಲಿ ಪೊಲೀಸರ ಜವಾಬ್ದಾರಿ ಆಗಿರುತ್ತೆ ಆತನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತದ್ದು ಅಥವಾ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತದ್ದು. ಆ ಸಂದರ್ಭದಲ್ಲಿ ಯಾಕೆ ಅದು ಆಗಿಲ್ಲ ಅಂದ್ರೆ ಏನ್ ಮಾಡೋದು ಸರ್ ನಾವು? ನೋಡಿ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಈ ಕೇಸನ್ನು ನಡೆಸ್ಬೋದು, ಆದರೆ ಕೇಸನ್ನು ನಡೆಸಿದ ಮೇಲೆ ಆ ವ್ಯಕ್ತಿ ಆರೋಪಿಗೆ ಶಿಕ್ಷೆ ಪ್ರಕಟ ಆದರೂ ಸಹಿತ ಆರೋಪಿನ ಇಲ್ಲಿ ತನಕ ಸುಮಾರು 5-6 ವರ್ಷಗಳಾದರೂ ಕೂಡ ಪೊಲೀಸ್ನವರನ್ನು ಅರೆಸ್ಟ್ ಮಾಡಲ್ಲ. ನ್ಯಾಯಾಲಯದಿಂದ ಅವನ್ನ ಬಂಧನ ಮಾಡೋದಕ್ಕೆ, ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಇದ್ದರೂ ಸಹಿತ, NBW ಇದ್ದರೂ ಸಹಿತ ಪೊಲೀಸ್ನವರು ಕೆಲವು ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ. ಕೆಲವು ಘಟನೆಗಳು ನನಗೆ ಗೊತ್ತಿರೋ ಪ್ರಕಾರ ಪೊಲೀಸ್ ಠಾಣೆಗಳಲ್ಲಿ ಅಂಥ ಒಂದು ಪ್ರೈವೇಟ್ ಕಂಪ್ಲೇಂಟಿಂದ ಆರೋಪಿಗಳಿಗೆ ಶಿಕ್ಷೆ ಆದರೆ ಈ ಅವನನ್ನು ಅರೆಸ್ಟ್ ಮಾಡಿಸೋದಕ್ಕೆ ಲಂಚವನ್ನು ಕೇಳ್ತಾರೆ. ಎಲ್ಲಿ ಅವನು ಪಾಪ ದುಡ್ಡು ಕೊಟ್ಟು ಕೋರ್ಟಿಗೆ ಓಡಾಡಿಕೊಂಡು ದುಡ್ಡು, ಟೈಮು ಎಲ್ಲ ಕಳ್ಕೊಂಡು ಮತ್ತೆ ಪೊಲೀಸ್ನವ್ರಿಗೆ ಅವನ್ನ ಅರೆಸ್ಟ್ ಮಾಡಬೇಕು ಅಂದರೆ ಅವರಿಗೆ ಲಂಚ ಕೊಡಬೇಕಾಗಿದೆ. ಅಂಥ ಪರಿಸ್ಥಿತಿ
ನಿರ್ಮಾಣ ಆಗಿದೆ. ಸುಮಾರು ನಾನು ಕೇಳಿದ ಪ್ರಕಾರ ಸುಮಾರು ಒಂದು 30,000 36,000 NBW ಇವತ್ತು ಕೂಡ ಎಕ್ಸಿಕ್ಯೂಟ್ ಮಾಡಿದೆ ಪೊಲೀಸ್ನವರು, ಹಾಗೇ ಉಳಿದಿದೆ ಅಂತ. ಇವತ್ತು ಕೂಡ ಆರೋಪಿಗಳು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಪೊಲೀಸ್ನವರೇ ಕೂಡ ಅಂಥ ಒಂದು ಅಪರಾಧಗಳನ್ನು ಮಾಡೋದಕ್ಕೆ ಇವರು ಕೂಡ ಕಾರಣಕರ್ತರಾಗುತ್ತೆ ಅಂತ ಅನಿಸುತ್ತೆ. ಇವರು ಅರೆಸ್ಟ್ ಮಾಡದೇ ಇದ್ರೆ ಹೌದು ಭಾಳ ಈಸಿ ಅಲ್ಲ, ಹೊರಗಡೆ ಆರಾಮಾಗಿರ್ಬೋದು. ಆರಾಮಾಗಿ ಸಾಲ ಇಸ್ಕೊಂಡ್ಬಿಡೋದು, ಚೆಕ್ ಕೊಟ್ಬಿಡೋದು, ಬಿಡು ಕೇಸು ನಡೆದ್ರು ಕೂಡ ನಮ್ಮನೇನು ಪೊಲೀಸ್ನವರು ಅರೆಸ್ಟ್ ಮಾಡೋದಿಲ್ಲ, ನಾವು ಆರಾಮಾಗಿರ್ಬೋದು, ಅದೇ ದುಡ್ಡಲ್ಲಿ ಸ್ವಲ್ಪ ಕೊಟ್ಟು ಸುಮ್ಮನೆ ಆಗೋದು. ಕೊಟ್ಬಿಟ್ಟು ಅವನು ಕೊಡ್ತಾನೆ, ನಾನು ಅರೆಸ್ಟ್ ಮಾಡಬೇಡ ಅಂತ. ಈ ಕಡೆ ಕಂಪ್ಲೇಂಟ್ಗಳು ಕೂಡ ಸರ್ ಅವ್ನ ಅರೆಸ್ಟ್ ಮಾಡಿ ಅಂತ ಕೊಡ್ತಾರೆ. ಎರಡು ಕಡೆ ಇಸ್ಕೊಂಡು ಇಬ್ಬರಿಗೂ ನಾಮ ಇಟ್ಬಿಡ್ತಾರೆ. ಓಕೆ, ಅವಾಗ ಕೋರ್ಟ್ ಯಾವ ರೀತಿಯಾಗಿ ಇದು ಮಾಡುತ್ತೆ ಸರ್? ಅಲ್ಲ, ಕೋರ್ಟ್ ಏನು ಕ್ರಮ ಮಾಡೋಕ್ಕಾಗಲ್ಲ. ತಗೊಳುತ್ತಲ್ಲ. ಕೋರ್ಟು ಅವಾಗ ಏನು ಮಾಡಬೇಕು, ನಾವು ಏನು ಫಿರ್ಯಾದಿ ಇದ್ದಾನೆ ಆ ಕೋರ್ಟಲ್ಲಿ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಬೇಕು ಪೊಲೀಸ್ನವ್ರನ್ನ. ನೋಟಿಸ್ ಅಂದ್ರೆ ಯಾವ ತರ? ಯಾಕೆ ನೀನು ಅವನ್ನ ಅರೆಸ್ಟ್ ಮಾಡಿಲ್ಲ, ಬಂಧನ ವಾರಂಟ್ ಇಶ್ಯೂ ಮಾಡಿದ್ರೆ ಸಹಿತ ಯಾಕೆ ಇಲ್ಲಿ ತನಕ ನೀವು ಆರೋಪಿನ ಅರೆಸ್ಟ್ ಮಾಡಿಲ್ಲ ಅಂತ ಕೋರ್ಟಿಂದ ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಬೇಕು ಪೊಲೀಸ್ನವ್ರಿಗೆ. ಇವತ್ತೆಲ್ಲ COP ಅಂತ ಹೇಳ್ತಾರೆ, ಪೊಲೀಸ್ ಕಮಿಷನರ್ ಮೂಲಕ ಅದು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ರೆಫರ್ಡ್ ಆಗುತ್ತೆ. ಅವರು ಸಂಬಂಧಪಟ್ಟಂಥ ಏನು ವ್ಯಾಪ್ತಿಯಲ್ಲಿರ್ತಕ್ಕಂಥ ಪೊಲೀಸ್ನವರು ಆ ವ್ಯಕ್ತಿನ ಅರೆಸ್ಟ್ ಮಾಡಲಿ ಎಕ್ಸಿಕ್ಯೂಟ್ ಮಾಡಲಿ ಅಂತೇಳಿ ಮಾಡಿರ್ತಾರೆ. ಕಮಿಷನರ್ಗೆ ಈ ಒಂದು ಸಂಬಂಧವಾಗಿ ಮಾಹಿತಿನ ಕೊಡಬೇಕಾಗುತ್ತೆ. ಜೊತೆಗೆ ಕೋರ್ಟಿಂದನೂ ಕೂಡ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಬೇಕಾಗುತ್ತೆ. ಅವಾಗ ಅವರು ಏನು ಮಾಡ್ತಾರೆ, ಏನು ಕಾರಣಕ್ಕೋಸ್ಕರ ನೀನು ಅರೆಸ್ಟ್ ಮಾಡಿಲ್ಲ ಅನ್ನೋದಕ್ಕೆ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಕಾರಣ ಸಾಕಷ್ಟು ಕೊಡ್ಬೋದು, ಇಲ್ಲ ಅವ್ರು ಸಿಗ್ತಾ ಇಲ್ಲ, ಇವ್ರು ಸರಿಯಾಗಿ ಅಡ್ರೆಸ್ ಕೊಟ್ಟಿಲ್ಲ, ಅವ್ನು ಊರಲ್ಲೇ ಇಲ್ಲ, ಮನೆಯಲ್ಲೇ ಇಲ್ಲ, ಅಲ್ಲಿ ಇಲ್ಲ, ಇಲ್ಲಿಲ್ಲ ಅಂತೇಳಿ ಅದಕ್ಕೆ ಸಾಕ್ಷಿ ಕೊಡಬೇಕು. ಸುಮ್ಮನೆ ಇದು ಮಾಡ್ಲಿಕ್ಕೆ ಬರಲ್ಲ. ಅವಾಗೇನು ಮಾಡ್ತಾರೆ ಕೋರ್ಟು, ಈ ಫಿರ್ಯಾದಿಗಳತ್ತೆ ಅವನ ಅಡ್ರೆಸ್ ಸರಿಯಾಗಿ ಕೊಡ್ರಿ, ಅವ್ನು ಎಲ್ಲಿದ್ದಾನೆ ಅಂತ ಹೇಳ್ರಿ, ಪೊಲೀಸ್ನವ್ರಿಗೆ ಸಹಕರಿಸಿ ಅಂತ. ಈ ಫಿರ್ಯಾದಿದಾರ ಪೊಲೀಸ್ನವ್ರಿಗೆ ಅವನು ಫೋನ್ ನಂಬರ್, ಚಾಲ್ತಿ ಇರ್ತಕ್ಕಂಥ ಫೋನ್ ನಂಬರ್ ಕೊಟ್ಟಿರ್ತಾರೆ, ಸಂಬಂಧಪಟ್ಟಂಥ ಅಕ್ಕಪಕ್ಕದ ಫ್ರೆಂಡ್ಸ್ಗಳು, ರಿಲೇಷನ್, ಮನೆಗಳು ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ. ಪೊಲೀಸ್ನವ್ರು ಏನು ಮಾಡ್ತಾರೆ, ಟ್ರೇಸ್ ಔಟ್ ಮಾಡ್ಬೋದು ಮೊಬೈಲನ್ನು. ಆದರೆ ಇವತ್ತು ಟ್ರೇಸ್ ಮಾಡೋದಕ್ಕೆ ಬಹುತೇಕ ಪೊಲೀಸ್ ಠಾಣೆಗಳಲ್ಲಿ ಅವಕಾಶನೇ ಇಲ್ಲ. ಸರ್ ನಮ್ಮಲ್ಲಿ ಇಲ್ಲ, ಅದು ಟ್ರೇಸ್ ಔಟ್ ಮಾಡೋದಕ್ಕೆ ನಮ್ಮಲ್ಲಿ ಯಾವುದೇ ತಂತ್ರಜ್ಞಾನ ಇಲ್ಲ ಅಂತ ಸಬು ಬೇಳ್ಕೊಂಡು ಜಾರ್ಕೊಂಡ್ಬಿಡ್ತಾರೆ. ಆಯಿತಾ? ಸೊ ಇಂಥ ಒಂದು ಪ್ರಕರಣಗಳಲ್ಲಿ ಆರೋಪ ಸಾಬೀತಾದರೂ ಕೂಡ, ಶಿಕ್ಷೆ ಪ್ರಕಟ ಆದರೂ ಕೂಡ ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡದೆ ಅವರಿಗೆ ಕೆಲವರು ರಕ್ಷಣೆಯನ್ನು ಕೊಡ್ತಾರೆ, ಕೆಲವು ನಿರ್ಲಕ್ಷ್ಯತೆಯನ್ನು ವಹಿಸ್ತಾರೆ. ಸೊ ಇದರಿಂದ ಏನಾಗುತ್ತೆ, ಮತ್ತೆ ಹೊಸ ಅಪರಾಧಗಳು, ಪ್ರಕರಣಗಳು ಉದ್ಭವ ಆಗುತ್ತೆ. ಆರೋಪಿಗಳಿಗೆ ಇದು ಭಾಳ ಅನುಕೂಲ ಆಗುತ್ತೆ. ಆದ್ದರಿಂದ ನಾನು ಈ ಒಂದು ಚಾನಲ್ ಮೂಲಕ ನಾನು ಮಾನ್ಯ ಕಮಿಷನರ್ಗೆ ಹೇಳೋದಕ್ಕೆ ಬಯಸ್ತೀನಿ ಏನಂದರೆ, ಈ ಸಾಕಷ್ಟು ನ್ಯಾಯಾಲಯಗಳಲ್ಲಿ ಆರೋಪ ಸಾಬೀತಾಗಿ ಶಿಕ್ಷೆ ಪ್ರಕಟ ಆದರೂ ಕೂಡ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯವರು ಅಂತಹ ಒಂದು ಆರೋಪಿನ ಹುಡುಕಿ ಅವನನ್ನು ಅರೆಸ್ಟ್ ಮಾಡದೆ ನಿರ್ಲಕ್ಷ್ಯತೆ ವಹಿಸಿ ಸುಮಾರು 4ರಿಂದ 5 ವರ್ಷಗಳ ಕಾಲ ತಳ್ತಾ ಇದ್ದಾರೆ. ಸೊ ಇದರಿಂದ ಈ ನೊಂದಿರ್ತಕ್ಕಂಥ ಏನು ಕಂಪ್ಲೇಂಟು ಫಿರ್ಯಾದಿದಾರ ಇದ್ದಾನೆ, ಹಣವನ್ನು ಕೂಡ ಕಳ್ಕೊಂಡು ಕೋರ್ಟು ಕಚೇರಿ ಅಂತ ಅಲ್ದು ಕೊನೆಗೆ ಅವನಿಗೆ ತುಂಬ ಜಿಗುಪ್ಸೆಯನ್ನು ಹೊಂದಿ ಆತ್ಮಹತ್ಯೆ ಮಾಡತಕ್ಕಂಥ ಸಾಕಷ್ಟು ಪ್ರಕರಣಗಳು ನಡೀತದೆ. ಸೊ ಇದರಿಂದ ಮಾನ್ಯ ಆಯುಕ್ತರು, ನಾನು ಪೊಲೀಸ್ ಆಯುಕ್ತರಿಗೆ ನಾನು ಹೇಳ ಬಯಸಿದ್ದೇನೆ ಅಂದರೆ, ಆದಷ್ಟು ಈ ಒಂದು ಏನು ವಾರಂಟ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗಳಿಗೆ ಡೈರೆಕ್ಷನ್ನ ಕೊಡಿ. ನಿರ್ದಿಷ್ಟವಾಗಿ ಕಡಾಖಂಡಿತವಾಗಿ ಅವರಿಗೆ ಒಂದು ಡೈರೆಕ್ಷನ್ನ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದರೆ ತುಂಬ ಕಷ್ಟ. ಪ್ರಕರಣಗಳನ್ನು ಕೇಸು ವಿನ್ನಾದರೂ ಕೂಡ ಅವನಿಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ಇನ್ನು ಅವನಿಗೆ ಕಾನೂನು ಮತ್ತು ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದಿರ್ತಕ್ಕಂಥ ಒಂದು ವಾತಾವರಣವನ್ನು ತಾವೇ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ವಾರಂಟ್ಗಳನ್ನು ಎಕ್ಸಿಕ್ಯೂಟ್ ಮಾಡಿಸಿ ಅಂತ ಹೇಳ್ಬೋದು. ಸರ್, ಈಗ ಈ ಒಂದು ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಶಿಕ್ಷೆ ಎಷ್ಟು ವರ್ಷದವರೆಗೂ ಇರುತ್ತೆ ಸರ್? ಸುಮಾರು 6 ತಿಂಗಳಿಂದ 2 ವರ್ಷದ ತನಕ ಇರುತ್ತೆ. ಓಕೆ ಸರ್, ಅಂದರೆ ಈಗ ನಾನು 10,000ಕ್ಕೂ ಅಷ್ಟೇ ಇರುತ್ತೆ, 1 ಕೋಟಿಗೂ ಇಷ್ಟೇ ಅದೇ ಶಿಕ್ಷೆನೇ ಇರುತ್ತೆ? ಅದೇ ಶಿಕ್ಷೆ ಇರುತ್ತೆ. ಓಕೆ, ಎಸ್ ಸರ್. ಓಕೆ, ಕೊನೆಯದಾಗಿ ಚೆಕ್ ಕೊಡುವಂಥವ್ರಿಗೆ, ಹಣ ಇಸ್ಕೊಳ್ಳುವಂಥವ್ರಿಗೆ ಏನಂತ ಹೇಳ್ತೀರಾ ಸರ್, ನಿಮ್ಮ ಒಂದು ಸಜೆಷನ್ ಕೊಡೋದಾದ್ರೆ? ವೀಕ್ಷಕರೇ ನೋಡಿ, ಜೀವನ ಅಂತಕ್ಕಂಥದ್ದು ಕೇವಲ
ಒಂದೇ ಜೀವನ. ನಾವು ನೆಮ್ಮದಿಯಿಂದ ಬದುಕಬೇಕು. ಅತಿಯಾದಂತಹ ಒಂದು ಏನೋ ಏನೋ ನಾವು ಅತಿಯಾಗಿ ಅಕ್ರಮ ಲಾಭ ಮಾಡಿಕೊಂಡು ನಾವು ಎಲ್ಲರಿಗಿಂತ ಚೆನ್ನಾಗಿರಬೇಕು ಅಥವಾ ಇನ್ನೊಬ್ಬರಿಗೆ ಹಾಳು ಮಾಡಿ ದುರ್ಬಲರನ್ನು ತುಳಿದು ಅಥವಾ ಹಣನ ಜಾಸ್ತಿ ಮಾಡಿ ಬದುಕಬೇಕು ಅಂಥೇಳಿ ಒಬ್ಬರಿಗೆ ಮೋಸ ಮಾಡಿ ಬದುಕ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ಹಣವನ್ನು ಕೊಡ್ತಕ್ಕಂಥವರಾಗಲಿ ಅಥವಾ ಹಣವನ್ನು ಸಾಲವಾಗಿ ಪಡಿತಕ್ಕಂಥವರಾಗಲಿ ನ್ಯಾಯ ನೀತಿ ಧರ್ಮವನ್ನು ಇಟ್ಕೊಂಡು ಕಷ್ಟದಲ್ಲಿ ಸಹಾಯ ಮಾಡಿರ್ತಕ್ಕಂಥವ್ರಿಗೆ ವಾಪಸ್ ಕೊಡುವಂಥದ್ದಾಗಿರಲಿ ಅಥವಾ ಏನು ಹಣವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಲಿಬ್ರಲ್ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂತಂದರೆ ಸ್ನೇಹ ಸಂಬಂಧಗಳನ್ನು ಕಳ್ಕೊಂಡು ಜೀವನನ ಕಳ್ಕೊಂಡು ಜೀವವನ್ನು ಕಳ್ಕೊಂಡು ಜೀವನದಲ್ಲಿ ನೆಮ್ಮದಿಯನ್ನು ಕಳ್ಕೋಬೇಕಾಗತ್ತೆ ಅನ್ನೋಂಥ ವಿಚಾರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಸರ್, ತುಂಬ ಧನ್ಯವಾದ. ಇಷ್ಟೋ ತನಕ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು. ನಮಸ್ಕಾರ. ಎಸ್, ಇದಿಷ್ಟು ಈ ವಾರದ ಒಂದು ವಿಶೇಷ ಕಾರ್ಯಕ್ರಮ. ಅಂದರೆ ಚೆಕ್ ವಿಚಾರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಆ ಚೆಕ್ ಕೊಡುವಂಥ ಸಂದರ್ಭದಲ್ಲಿ ಮತ್ತು ಚೆಕ್ ಇಸ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹುಷಾರಾಗಿರಬೇಕು ಅಂಥೇಳಿ ಗೋವರ್ಧನ್ ಅವರು ಇನ್ನು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಇದೇ ರೀತಿಯಾಗಿ ಮುಂದಿನ ವಾರ ಕೂಡ ವಿಶೇಷ ಅತಿಥಿಗಳೊಂದಿಗೆ ವಿಶೇಷವಾದಂಥ ಸಬ್ಜೆಕ್ಟ್ಗಳೊಂದೇ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.